ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ದಿನಾಂಕ 19/9/2025 KPSC ಅವರು ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರಿಗೆ ಗ್ರೂಪ್ ಸಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ 1 ಆನ್ಸರ್ ಕೀನ ವಿತ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡ್ತಾ ಬರೋಣ. ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕೋರ್ ಎಷ್ಟಾಗ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಎಕ್ಸಾಮ್ ಬರೆದಿದ್ರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಚಾರ್ಟರ್ ಆ್ಯಕ್ಟ್ ಆಫ್ 1833 ಕನ್ಸಿಡರ್ ದ ಬಿಲೋ ಗಿವನ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. 5 ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ರಿಗಾರ್ಡಿಂಗ್ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ಇದರಲ್ಲಿ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, BC ಓನ್ಲಿ ಅಂತ. ಏನಕ್ಕೆ ರಾಂಗ್ ಅಂತಂದರೆ ಇಲ್ಲಿ ಆ್ಯಕ್ಟ್ ಡಿಸೆಂಟ್ರಲೈಸಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಟ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ತರುತ್ತೆ. ಯಾಕಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಪ್ರಮೋಟ್ ಮಾಡಿ ಅದರ್ 2 ಪ್ರೆಸಿಡೆನ್ಸಿನ ಅವರು ಕೆಳಗಡೆ ಅಂಡರಲ್ಲಿ ತೊಗೊಂಡು ಬರ್ತಾರೆ. ಸೊ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಹಿಯರ್. ಡಿ ಕೂಡ ನೋಡೋದಾದರೆ ಫೈನಾನ್ಷಿಯಲ್ ಆ್ಯಂಡ್ ಜುಡಿಷಿಯಲ್ ಪವರ್ ಶೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಲಾ ಕಮಿಷನ್ ರಿಪೋರ್ಟ್ ಆಕ್ಸೆಪ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಟ್ ವಾಸ್ ನಾಟ್ ಫುಲ್ಲಿ ಆಕ್ಸೆಪ್ಟೆಡ್, ಪಾರ್ಷಿಯಲಿ ಆಕ್ಸೆಪ್ಟೆಡ್ ಇರುತ್ತೆ. ಸೊ ಇದು ಕೂಡ ರಾಂಗ್ ಆಗಿರೋದ್ರಿಂದ ಸೆಕೆಂಡ್ ಆಪ್ಷನ್ B ಆ್ಯಂಡ್ C ಓನ್ಲಿ ಸರಿಯಾಗುತ್ತೆ. ಸೆಕೆಂಡ್ ಒನ್ ನೋಡಿದರೆ ಕನ್ಸಿಡರ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಹಿಸ್ಟರಿ ಆಫ್ ಇಂಡಿಯಾ. 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇದನ್ನು ನೀವು ಕ್ರೊನಾಲಜಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ. ACDB ಸರಿಯಾದ ಅರೇಂಜ್ಮೆಂಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಥರ್ಡ್ ನೋಡೋದಾದರೆ ನಾವಿಲ್ಲಿ Ramananda Tirtha was arrested on 15th August 1947. Identify the state on the basis of his association with the state ಅಂತಂದರೆ he belongs to second option Hyderabad state because he was part of Hyderabad liberation movement also. ಅವರು ಹೈದರಾಬಾದ್ ಸ್ಟೇಟ್ಗೆ ಬಿಲಾಂಗ್ ಆಗ್ತಾರೆ. ನೆಕ್ಸ್ಟ್ 4ನೇದು ವಿತ್ ರೆಫರೆನ್ಸ್ ಟು ರಜಪೂತ್ ಸ್ಟೇಟ್ ಇನ್ ದ ಮಿಡಿವಲ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. 4 ಪೇರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಆದ ಪೇರ್ ಅಂತ ಕೇಳಿದ್ದಾರೆ. ಸೊ ಯು ಕ್ಯಾನ್ ಸೆ ಫೋರ್ತ್ ಆಪ್ಷನ್ ಆಲ್ ದ ಅಬೌವ್ ಗಿವನ್ ಪೇರ್ಸ್ ಆರ್ ಕರೆಕ್ಟ್ ಹಿಯರ್, ಸರಿಯಾಗಿದೆ. 5ನೇ ಕ್ವಶನ್ ನೋಡೋದಾದರೆ ಹೂ ಅಮಾಂಗ್ ದ ಫೀಮೇಲ್ ಫ್ರೀಡಮ್ ಫೈಟರ್ಸ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದು ಇಲ್ಲಿ 4ನೇ ಆಪ್ಷನ್ ಆಗುತ್ತೆ, ABC. ಬಿಕಾಸ್ ಡಿ ಆಪ್ಷನ್ ಸುಮತಿ ಮುರಾರ್ಜಿ ಅವರು ಶಿ ವಾಸ್ ಲೈಕ್ ಪಾರ್ಟ್ ಆಫ್ ಅಥವಾ ಕಾಂಟ್ರಿಬ್ಯೂಟಿಂಗ್ ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೇ 5th ಕ್ವಶನ್ನಿಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. 6ನೇ ಕ್ವಶನ್ ನೋಡೋದಾದರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೂಫಿ ಸೇಂಟ್ಸ್, ಇಲ್ಲಿ ನೀವು ಗಮನ ಕೊಡಬೇಕು. ಇನ್ ದ ಕಾಂಟೆಕ್ಸ್ಟ್ ಆಫ್ ಸೂಫಿ ಸೇಂಟ್ಸ್ ಆ್ಯಂಡ್ ದೇರ್ ಏರಿಯಾ ಆಫ್ ಸೆಟಲ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೂಫಿ ಸೇಂಟ್ಸ್ ಆ್ಯಂಡ್ ಅವರ ಸೆಟಲ್ಮೆಂಟ್ಸ್ ನೋಡಿದ್ರೆ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ABD ಓನ್ಲಿ ಆಗುತ್ತೆ. C ರಾಂಗ್ ಆಗುತ್ತೆ. ಮೊಹಮ್ಮದ್ ಶಾ ಆಲಂ ಮತ್ತು ಗ್ವಾಲಿಯರ್, ಮೊಹಮ್ಮದ್ ಶಾ ಆಲಂ ಅನ್ನೋ ಸೂಫಿ ಸೇಂಟ್ ಎಲ್ಲೂ ನಮಗೆ ಕಂಡು ಬರಲ್ಲ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 7ನೇ ಕ್ವಶನ್ ನೋಡಿದರೆ ಇನ್ ವಿಜಯನಗರ ಎಂಪೈರ್ ದ ಟರ್ಮ್ ಅಮರನಾಯಕ ಡಿನೋಟ್ಸ್ ಟು ಅಂತಂದರೆ ಸೆಕೆಂಡ್ ಆಪ್ಷನ್ ಮಿಲಿಟರಿ ಕಮಾಂಡರ್ಸ್ಗೆ ನಾವು ಅಮರನಾಯಕ ಅಂತ ಕರಿತಾ ಇದ್ವಿ ವಿಜಯನಗರ ಎಂಪೈರ್ ಟೈಮಲ್ಲಿ. 8ನೇ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಆಥರ್ಸ್ ಆ್ಯಂಡ್ ದೇರ್ ಬುಕ್ಸ್ ಅಂತ ಇದೆ. ಕರೆಕ್ಟ್ ಆನ್ಸರ್ ಒಂದು ಸೆಕೆಂಡ್ ಆಪ್ಷನ್ ಆಗುತ್ತೆ 1 3 2 1 3 4 4 2 ಅಂತ. 9ನೇ ಕ್ವಶನ್ ನೋಡಿದರೆ ವಿತ್ ರೆಫರೆನ್ಸ್ ಟು ರೆಕಮೆಂಡೇಶನ್ ಆಫ್ ಸ್ಟ್ಯಾಚೆ ಕಮಿಷನ್ 1880 ರಿಲೇಟೆಡ್ ಟು ಫೆಮೈನ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಇಂಡಿಯಾಲಿ 1880 ಬರಗಾಲ ಬಿದ್ದಾಗ ಸ್ಟ್ಯಾಚೆ ಕಮಿಷನ್ ಇರುತ್ತಲ್ವ, ಅದು ರಿಲೇಟೆಡ್ 5 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ BCD ಓನ್ಲಿ ಸರಿಯಾಗುತ್ತೆ. ಇಲ್ಲಿ ಏನಕ್ಕೆ ತಪ್ಪಂದರೆ ಇಟ್ ಸಜೆಸ್ಟೆಡ್ ಟು ಕಲೆಕ್ಟ್ ಓನ್ಲಿ 1/3 ಆಫ್ ದ ಲ್ಯಾಂಡ್ ರೆವೆನ್ಯೂ ಅಂತ ಇದೆ. ಅವ್ರೇನು ಹೇಳ್ತಾರೆ, ಫೆಮಿನ್ ಬಂದಿರೋದ್ರಿಂದ ಪೇ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ರೆಂಟ್ ಮತ್ತು ಲ್ಯಾಂಡ್ ರೆವೆನ್ಯೂನ ಅಬಾಲಿಷ್ ಮಾಡಬೇಕು ಅಥವಾ ಕಲೆಕ್ಟ್ ಮಾಡಬಾರ್ದು ಅನ್ನೋದಕ್ಕೆ ರೆಕಮೆಂಡ್ ಮಾಡಿರ್ತಾರೆ. 1/3 ಕಲೆಕ್ಟ್ ಮಾಡಬೇಕು ಅಂತ ಎಕ್ಸ್ಪ್ಲಿಸಿಟ್ಲಿ ಎಲ್ಲೂ ಹೇಳಿರಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಇಲ್ಲಿ. ಆ್ಯಂಡ್ ಸ್ಟೇಟ್ ವಿಲ್ ಪ್ರೊವೈಡ್ ರಿಲೀಫ್ ಟು ಪೋರ್ ಅಂತ ಇರುತ್ತೆ, ಬಟ್ ಇಟ್ ವಾಸ್ ನಾಟ್ ಬೇಸ್ಡ್ ಆನ್ ಸೆನ್ಸಸ್ 1871 ವಾಸ್ ನಾಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದಕ್ಕೆ ಇಲ್ಲಿ ಸೆಕೆಂಡ್ ಆಪ್ಷನ್ BCD ಓನ್ಲಿ ಸರಿಯಾಗುತ್ತೆ. 10ನೇದು ನೋಡೋದಾದ್ರೆ ಇನ್ ಮುಘಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ಎಸ್ಟೇಟ್ ಅಥವಾ ಜಬ್ತ್ ರೆಫರ್ಸ್ ಟು ಏನಂತಂದರೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ ಪ್ರಾಕ್ಟೀಸ್ ವೇರ್ ಬೈ ಎಂಪರರ್ ಟುಕ್ ಪೊಸೆಷನ್ ಆಫ್ ದ ವೆಲ್ತ್ ಆಫ್ ದ ನೋಬಲ್ಸ್ ಆಫ್ಟರ್ ಡೆತ್ ಟು ಅಡ್ಜಸ್ಟ್ ದ ಸ್ಟೇಟ್ ಡಿಮ್ಯಾಂಡ್. ಅಂದರೆ ಇವಾಗ ನೋಬೆಲ್ಸ್ ಅಂದರೆ ಕಿಂಗ್ಸ್ ಕೋರ್ಟಲ್ಲಿ ವರ್ಕ್ ಮಾಡ್ತಿರುವಂತಹ ನೋಬೆಲ್ಸ್ ಯಾರಾದರೂ ತೀರೋದ್ರೆ ಅವರ ವೆಲ್ತ್ನ ಎಂಪರರ್ ಯಾರಿರ್ತಾನೆ, ಕಿಂಗ್ ಯಾರಿರ್ತಾನೆ ಅವರು ತೊಗೊತಿರ್ತಾರೆ. ಹಿ ಯೂಸ್ ಟು ಟೇಕ್ ದಟ್ ಕಂಟ್ರೋಲ್. ಯಾಕಂದರೆ ಟು ಅಡ್ಜಸ್ಟ್ ದ ಸ್ಟೇಟ್ ಡಿಮ್ಯಾಂಡ್. ಅದಕ್ಕೆ ಜಪ್ತ್ ನಾವು ಅದು ಬರ್ತಾ ಯೂಸ್ ಮಾಡ್ತಾ ಜಪ್ತ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತೀವಿ, ನೀವು ಅಬ್ಸರ್ವ್ ಮಾಡಿದರೆ.
ಸೊ ದಟ್ ಈಸ್ ದ ಎಸ್ಟೇಟ್ ಆರ್ ಜಪ್ತ್ ಹಿಯರ್. ಹತ್ತನೇದಕ್ಕೆ ಒಂದನೇದು ಕರೆಕ್ಟ್ ಆಗುತ್ತೆ. 11ನೇದು ನೋಡೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ವಿತ್ ದೇರ್ ನೋಟೇಬಲ್ ಫೀಚರ್ಸ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ. A1, B3, C2, D4 ಆಗುತ್ತೆ ಇಲ್ಲಿ. ಓಕೆ, 12ನೇ ಕ್ವಶನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಕರ್ನಾಟಕಸ್ ಪಾಲಿಸಿ ಟು ಪ್ರಮೋಟ್ ಕ್ಲೀನ್ ಮೊಬಿಲಿಟಿ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. B ಆ್ಯಂಡ್ C ಓನ್ಲಿ. ಎ ಏನಕ್ಕೆ ತಪ್ಪಂದರೆ ಎಲ್ಲೂ ಎಕ್ಸ್ಪ್ಲಿಸಿಟ್ಲಿ ಹೋಲ್ ಪಾಲಿಸಿಯಲ್ಲಿ ಸ್ಟೇಟ್ ರೋಡ್ ಟ್ಯಾಕ್ಸ್ ಅಬಾಲಿಷ್ ಮಾಡುತ್ತೆ ಫಾರ್ ಹೈಬ್ರಿಡ್ ಕಾರ್ಸ್ ಅಂಡರ್ $30,000 ಅಂತ ಎಲ್ಲೂ ಹೇಳಿಲ್ಲ. ಸೊ ದಿಸ್ ಬಿಕಮ್ಸ್ ರಾಂಗ್ ಸ್ಟೇಟ್ಮೆಂಟ್ಸ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. B ಆ್ಯಂಡ್ C ಓನ್ಲಿ. 13ನೇ ಕ್ವಶನ್ ನೋಡೋದಾದ್ರೆ ವಿತ್ ರೆಫರೆನ್ಸ್ ಟು ದ ಕರ್ನಾಟಕ ಸೋಷಿಯೋ ಎಜುಕೇಷನಲ್ ಸರ್ವೆ ರಿಪೋರ್ಟ್ ಪಾಪ್ಯುಲರ್ಲಿ ರೆಫರ್ಡ್ ಟು ಕಾಸ್ಟ್ ಸೆನ್ಸಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳಿದರೆ ಫಸ್ಟ್ ಆಪ್ಷನ್ A ಓನ್ಲಿ ಇಸ್ ಕರೆಕ್ಟ್ ಹಿಯರ್. B ಏನಕ್ಕೆ ರಾಂಗ್ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ಓನ್ಲಿ ಸೋಷಿಯಲ್ ಇಂಡಿಕೇಟರ್ಸ್ ಸಚ್ ಆಸ್ ಲಿಟ್ರಸಿ ಆ್ಯಂಡ್ ಕ್ಯಾಸ್ಟ್ ಐಡೆಂಟಿಟಿ ಅಂತ ಇದೆ. ಬಟ್ ವೈಡ್ ರೇಂಜ್ ಆಫ್ ಸೋಷಿಯಲ್ ಇಂಡಿಕೇಟರ್ಸ್ ಬೇಸಿಸ್ ಮೇಲೆ ಅವರು ಇನ್ಕ್ಲೂಡ್ ಮಾಡಿದ್ರು ಅದರಲ್ಲಿ, ಸಚ್ ಆಸ್ ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ನಾಟ್ ಜಸ್ಟ್ ಲಿಟ್ರಸಿ ಆ್ಯಂಡ್ ಕ್ಯಾಸ್ಟ್ ಐಡೆಂಟಿಟಿ. ಅದಕ್ಕೆ B ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. A ಓನ್ಲಿ ಸರಿಯಾಗುತ್ತೆ. 14ನೇ ಕ್ವಶನ್ ನೋಡಿದರೆ ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಅದಕ್ಕೆ ಪೇರ್ ಆಗಿ ಎಲ್ಲಿ ಅದು ಲೊಕೇಟೆಡ್ ಆಗಿದೆ ಅನ್ನೋ ಡಿಸ್ಟ್ರಿಕ್ಟ್ ಅಥವಾ ರೀಜನ್ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಿಲ್ಲಿ. ಫಸ್ಟ್ ಆಪ್ಷನ್ 1 ಓನ್ಲಿ ಸರಿಯಾಗುತ್ತೆ. ಯಾಕಂದರೆ ಕೈಗಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಉತ್ತರ ಕನ್ನಡ ಇದು ಸರಿಯಾಗುತ್ತೆ. ಬಾಕಿ ಎರಡು ಸೆಕೆಂಡ್ ಆ್ಯಂಡ್ ಥರ್ಡ್ ತಪ್ಪಾಗುತ್ತೆ. ಬಿಕಾಸ್ ಈ ಅಂಜಿಖಾದ್ ಬ್ರಿಡ್ಜ್ ಬಂದು ಜಮ್ಮು ಕಾಶ್ಮೀರಲ್ಲಿದೆ, ನಾಟ್ ಇನ್ ಕಲಬುರ್ಗಿ. ಆ್ಯಂಡ್ ಬೆಂಗಳೂರು ಸಬರ್ಬನ್ ರೈಲ್ ನಾಟ್ ಜಸ್ಟ್ ಬಿಲಾಂಗ್ಸ್ ಟು ರಾಮನಗರ. ಓಕೆ, ಅದಕ್ಕೆ ಇದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ 15ನೇ ಕ್ವಶನ್ ನೋಡಿದ್ರೆ ಇನ್ 2024 ಕರ್ನಾಟಕ ಬ್ಯಾನ್ ದ ಯೂಸ್ ಆಫ್ ರೊಡಮೈನ್ ಬಿ ಡ್ಯೂ ಟು ಡ್ಯಾಶ್. ಏನಕ್ಕಂತಂದರೆ ಥರ್ಡ್ ಆಪ್ಷನ್ ಟಾಕ್ಸಿಸಿಟಿ ಲಿಂಕ್ ಟು ಆರ್ಟಿಫಿಷಿಯಲ್ ಫುಡ್ ಕಲರಿಂಗ್. ಓಕೆ, ಟಾಕ್ಸಿಸಿಟಿ ಇನ್ಕ್ರೀಸ್ ಆಗುತ್ತೆ ಆ ಫುಡ್ ಕಲರಿಂಗಲ್ಲಿ, ಟಾಕ್ಸಿಕ್ ಕಂಟೆಂಟ್ ಇದೆ ಅಂತ ಅದನ್ನ ಬ್ಯಾನ್ ಮಾಡ್ತಾರೆ. 16ನೇ ಕ್ವಶನ್ನು ವಿತ್ ರೆಫರೆನ್ಸ್ ಟು ಕರ್ನಾಟಕಸ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿ 2024 ವಿಚ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್ ವೇರ್ ಹೈಲೈಟೆಡ್ ಅಂತ ಕೇಳಿದ್ದಾರೆ. ಯಾವುದಂತಂದರೆ A ಆ್ಯಂಡ್ B ಓನ್ಲಿ ಕರೆಕ್ಟ್ ಆಗುತ್ತೆ ಇಲ್ಲಿ. ಫಸ್ಟ್ ಆಪ್ಷನ್. C ರಾಂಗ್ ಆಗುತ್ತೆ ಬಿಕಾಸ್ ಸೆಂಟ್ರಲೈಸಿಂಗ್ ಆಲ್ IT ಪಾರ್ಕ್ಸ್ ಅಂಡರ್ ಸಿಂಗಲ್ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಇಟ್ ಈಸ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗೋಗುತ್ತೆ ಆ್ಯಂಡ್ ನಾಟ್ ಮೆನ್ಷನ್ಡ್ ಇನ್ ದ ಆಬ್ಜೆಕ್ಟಿವ್ಸ್ ಆಲ್ಸೋ. ಅದಕ್ಕೆ 16ನೇದಕ್ಕೆ 1ನೇದು ಸರಿಯಾಗುತ್ತೆ, ಫಸ್ಟ್ ಆಪ್ಷನ್. 17ನೇದು ನೋಡಿದರೆ ಇನ್ ಆರ್ಡರ್ ಟು ಚೆಕ್ ದ ಟ್ಯಾಕ್ಸ್ ಇವೇಷನ್ ಆ್ಯಂಡ್ ಟು ಸಪ್ಲಿಮೆಂಟ್ ದ ಇನ್ಕಮ್ ಟ್ಯಾಕ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಕ್ಸಸ್ ವೇರ್ ಪ್ರಪೋಸ್ಡ್ ಬೈ ಕಾಲ್ದೋರ್ ಫಾರ್ ಇಂಡಿಯಾ ಇನ್ 1956 ಅಂತ ಕೇಳಿದೆ. 3ನೇ ಆಪ್ಷನ್ ಸರಿಯಾಗುತ್ತೆ. 2, 3 ಆ್ಯಂಡ್ 4 ಆರ್ ಕರೆಕ್ಟ್ ಹಿಯರ್. 1 ಯಾಕೆ ತಪ್ಪಂದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮಚ್ ಲೇಟರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ನಾಟ್ ಇನ್ 1956 ಓನ್ಲಿ. ಓಕೆ, ಅದು ಇಂಟ್ರೊಡ್ಯೂಸ್ ಆಗಿದೆ ಆಫ್ಟರ್ 1956, ಮಚ್ ಲೇಟರ್. 18ನೇ ನೋಡಿದರೆ ಕನ್ಸಿಡರ್ ದ ಫಾಲೋಯಿಂಗ್ ಪಾಲಿಸೀಸ್ ಇನ್ ಪ್ರಾಡಕ್ಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಸೆಕ್ಟರ್ಸ್. ದೆನ್ ವಿಚ್ ಆಫ್ ದೀಸ್ ಆರ್ ವಿಚ್ ಆಫ್ ದೀಸ್ ಆರ್ ಪಾಲಿಸೀಸ್ ಫಾರ್ ಕಂಟಿನ್ಯೂಟಿ ಇನ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ಇದೆ. ಯಾವುದು ಅಂತಂದರೆ ಆಲ್ ದ 4 ಕರೆಕ್ಟ್ ಆಗುತ್ತೆ ಇಲ್ಲಿ. ಯಾಕಂದರೆ ನೀವು ಕಂಟಿನ್ಯೂಟಿ ಇರಬೇಕು ಎಕನಾಮಿಕ್ ರಿಫಾರ್ಮ್ಸಲ್ಲಿ ಅಂತಂದರೆ FDI ಬರೋಕ್ಕೆ ಎಂಕರೇಜ್ ಮಾಡಬೇಕಾಗುತ್ತೆ. ಟೆಲಿಕಾಮ್ ಸೆಕ್ಟರ್ ಆಬ್ವಿಯಸ್ಲಿ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕಂದ್ರೆ ಪ್ರೈವೇಟ್ ಸೆಕ್ಟರ್ ಅವರಿಗೆ ಓಪನ್ ಮಾಡಬೇಕಾಗುತ್ತೆ, ಇದು ಕೂಡ ರಿಫಾರ್ಮ್ಸ್ ಅಂಡರಲ್ಲಿ ಬರುತ್ತೆ. ಇನ್ಕ್ರೀಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕೂಡ ಎಕನಾಮಿಕ್ ರಿಫಾರ್ಮ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ಪಾಲಿಸಿ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಆಲ್ಸೋ. ಸೊ ಅದಕ್ಕೆ ಆಲ್ ದ 4 ಆರ್ ಕರೆಕ್ಟ್ ಅಂತ ಹೇಳ್ಬೋದು. 19ನೇದು ನೋಡಿದರೆ ಕನ್ಸಿಡರ್ ದ ಫಾಲೋಯಿಂಗ್ ಬಜೆಟರಿ ಎಕ್ಸ್ಪೆಂಡಿಚರ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ವಿಚ್ ಒನ್ ಆಫ್ ದೆಮ್ ಅಪಿಯರ್ಸ್ ವಿದಿನ್ ಎಕ್ಸ್ಪೆಂಡಿಚರ್ ಪ್ರೊಫೈಲ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಆನ್ಸರ್ ಆಲ್ ದ 3, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಬಿಕಾಸ್ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲಿ ಬಜೆಟ್ನ ಎಕ್ಸ್ಪೆಂಡಿಚರ್ ಮಾಡುತ್ತೆ ಯಾವ್ಯಾವುದರಲ್ಲಿ ಅಂತ, ಫೀಲ್ಡಲ್ಲಿ ಅಥವಾ ವಾಟ್ ಏರಿಯಾಸಲ್ಲಿ ಅಂತ ಕೇಳಿದರೆ ಆಲ್ 3. 20ನೇದು ನೋಡೋದಾದರೆ ವಿಚ್ ಒನ್ ಆಫ್ ಈಸ್ ಆ್ಯನ್ ಆ್ಯಂಟಿ ಪೋವರ್ಟಿ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ವಿಚ್ ಒನ್ ಈಸ್ ನಾಟ್ ಆ್ಯನ್ ಆ್ಯಂಟಿ ಪೋವರ್ಟಿ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ, ನಾಟ್ ಅಂತ. ಸೊ ಫೋರ್ತ್ ಆಪ್ಷನ್ ಉಜ್ವಲ ಯೋಜನಾ ಕರೆಕ್ಟ್ ಆಗುತ್ತೆ. ಉಜ್ವಲ ಯೋಜನೆಯಲ್ಲಿ LPG ಕೊಡಬೇಕು BPL ಇರೋರಿಗೆ ಅಂತ ಹೇಳಿದರೆ, ಅದು ಡೈರೆಕ್ಟ್ಲಿ ಬಂದು ಪೋವರ್ಟಿ ರಿಡಕ್ಷನ್ ಬಗ್ಗೆ ಅಥವಾ ಆ್ಯಂಟಿ ಪೋವರ್ಟಿ ಪ್ರೋಗ್ರಾಮ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ. 21ನೇದು ಒಂದು 4 ಟರ್ಮ್ಸ್ ಕೊಟ್ಟಿದ್ದಾರೆ. ಹೌ ಮೆನಿ ಆಫ್ ದ ಅಬೋವ್ ಆರ್ ಇನ್ಕ್ಲೂಡೆಡ್ ಇನ್ ಮಾರ್ಕೆಟ್ ರಿಲಯಂಟ್ ಎಕನಾಮಿಕ್ ಗ್ರೋತ್ ಅಂತ ಇದೆ. ಓಕೆ, ಇಲ್ಲಿ ನಾಟ್ ಸ್ಟೇಟ್ ರಿಲಯಂಟ್, ಇಲ್ಲಿ ಮಾರ್ಕೆಟ್ ರಿಲಯಂಟ್ ಅಂತ ಕೇಳಿರೋದ್ರಿಂದ ಓನ್ಲಿ 3 ಸರಿಯಾಗುತ್ತೆ. ಪ್ರೊಟೆಕ್ಷನಿಸಮ್ ಬಂದು ಮಾರ್ಕೆಟ್ ರಿಲಯಂಟ್ ಎಕನಾಮಿಕ್ ಗ್ರೋತ್ ಆಗಲ್ಲ, ರೈಟ್.
ಯಾಕಂದರೆ ಪ್ರೊಟೆಕ್ಷನಿಸಮ್ ಇದ್ದಲ್ಲಿ ನಿಮಗೆ ವಾಟ್ ವಿ ಕ್ಯಾನ್ ಸೇ ಲಿಬರಲ್ ಎಕನಾಮೀಸ್ ಇರಲ್ಲ ಅಲ್ವಾ. 22ನೇದು ದೆರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಇನ್ಕಮ್ ಫ್ರಮ್ ಅ ಪರ್ಸನ್ ಇನ್ ಟಾಪ್ ಇನ್ಕಮ್ ಗ್ರೂಪ್. ಸೊ 2 ಇನ್ಕಮ್ ಗ್ರೂಪ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಟಾಪು ಮತ್ತು ಮಿಡಲ್ ಅಂತ. ಇಲ್ಲಿರೋವಂಥ ಒಂದು ಪರ್ಸನಿಂದ ಇನ್ಕಮ್ ತೆಗೆದು ಇಲ್ಲಿರೋ ಒಂದು ಪರ್ಸನಿಗೆ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂತ ಕೇಳ್ತಾರೆ, ಕಾನ್ಸಿಕ್ವೆನ್ಸ್ ಅಥವಾ ಪರಿಣಾಮ. ಥರ್ಡ್ ಆಪ್ಷನ್, ಪಾವರ್ಟಿ ಮೇ ರಿಮೇನ್ ದ ಸೇಮ್ ವೈಲ್ ಇನ್ಇಕ್ವಾಲಿಟಿ ರೆಡ್ಯೂಸಸ್. ಓಕೆ, ಪಾವರ್ಟಿ ಸೇಮ್ ಇರ್ಬೋದು, ಬಟ್ ಇನ್ಇಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬಿಕಾಸ್ ಇಲ್ಲಿಂದ ಇಲ್ಲಿ ಸ್ವಲ್ಪ ಬಂದಿರುತ್ತಲ್ವ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 23ನೇದು, ಕನ್ಸಿಡರ್ ದ ಫಾಲೋಯಿಂಗ್, ವಿಚ್ ಆಫ್ ದ ಅಬೋವ್ ಈಸ್ ರಿಕ್ವೈರ್ಡ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಪಾವರ್ಟಿ ರೇಷಿಯೋ ಅಂತ ಕೇಳಿದರೆ. ವಿ ನೀಡ್ ಬೋತ್ ಪ್ರೈಸ್ ಡಿಫ್ಲೇಟರ್ ಆ್ಯಂಡ್ ನ್ಯೂಟ್ರಿಷನ್ ನಾರ್ಮ್, ಅದಕ್ಕೆ ಬೋತ್ 1 and 2 ಅಂತ ಹೇಳ್ಬೋದು. 24ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಡೆವಲಪ್ಮೆಂಟ್ಸ್ ಕಾಂಟ್ರಿಬ್ಯೂಟ್ ಟು ಗ್ರ್ಯಾಜುವಲ್ ವೀಕನಿಂಗ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ ವಿತ್ ದ ರೆಸ್ಟ್ ಆಫ್ ದ ಎಕಾನಮಿ ಅಂತ ಇದೆ. ಸೆಕೆಂಡ್ ಆಪ್ಷನ್, ಕನ್ಸಂಪ್ಷನ್ ಆಫ್ ಸರ್ವಿಸಸ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಸ್ ರೈಸಿಂಗ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 25ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 3 ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳಬೇಕು. ಫಸ್ಟ್ ಆಪ್ಷನ್, ಓನ್ಲಿ 1 ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ಏನಕ್ಕಂತಂದರೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ, ಅಗ್ರಿಕಲ್ಚರ್ ರೆಡ್ಯೂಸ್ ಪಾವರ್ಟಿ. ಹೇಗೆ? ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ಸೊ 2ನೇದು, ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ಮೋರ್ ದೆನ್ ಹಾಫ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಅಂತ ಇದೆ. ಈ ಸ್ಟೇಟ್ಮೆಂಟು ಕೆಲವು ವರ್ಷಗಳ ಹಿಂದೆ ನಾವು ಲಾಸ್ಟ್ ಡಿಕೇಡ್ ಹಂಗೆ ನೋಡಿದರೆ ಕರೆಕ್ಟ್ ಆಗ್ತಿತ್ತು. ಇವಾಗ 2022-23 ಬಂದಿರೋ ಡೇಟಾ ಪ್ರಕಾರ ಇಟ್ ಈಸ್ ಇನ್ ಬಿಟ್ವೀನ್ 43 to 45% ಹತ್ತಿರ ಇದೆ, ನಾಟ್ ಮೋರ್ ದೆನ್ 50%. ಓಕೆ, ಅದಕ್ಕೆ ನಾವು ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಅಗ್ರಿಕಲ್ಚರ್ ವರ್ಕರ್ಸ್ ಆ್ಯಸ್ ಅ ಪ್ರಪೋರ್ಷನ್ ಟು ಟೋಟಲ್ ವರ್ಕರ್ಸ್ ಈಸ್ ರಿಮೈನಿಂಗ್ ಸೇಮ್ ಅಂತ ಇದೆ. ಸೇಮ್ ಇದು ಆ್ಯಕ್ಚುಲಿ ಜನರಲ್ ಆಗಿ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಸೇಮ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಕನಾಮಿಕಲಿ ಚೇಂಜಸ್ ಆರ್ ಬೌಂಡ್ ಟು ಹ್ಯಾಪನ್, ಅದಕ್ಕೆ ಇಲ್ಲಿ ಡಿಕ್ರೀಸ್ ಆಗಿದೆ, ನಾಟ್ ಸೇಮ್. ಈ ಕೂಡ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 25ನೇದಕ್ಕೆ ಫಸ್ಟ್ ಒನ್ ಓನ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 26ನೇ ಕ್ವಶನ್ ನೋಡಿದರೆ, ವಿತ್ ರೆಫರೆನ್ಸ್ ಟು ಕರ್ನಾಟಕ ಗವರ್ಮೆಂಟ್ಸ್ ಪಾಲಿಸಿ ಆನ್ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ GCC, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 4 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದರೆ, ಫಸ್ಟ್ ಆಪ್ಷನ್ A and B ಓನ್ಲಿ ಕರೆಕ್ಟ್ ಆಗುತ್ತೆ. ಸಿ ಏನಕ್ಕೆ ರಾಂಗ್ ಅಂತಂದರೆ, ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ಇದೆ, ಬಟ್ ಇಟ್ ಈಸ್ ನಾಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್, ರೈಟ್? ಸೊ ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. 27ನೇದು ನೋಡೋದಾದರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿದೆ ಅದನ್ನು ಗುರ್ಸಕ್ಕೆ ಹೇಳಿದ್ದಾರೆ. ಸೆಕೆಂಡ್ ಆಪ್ಷನ್ APD ಓನ್ಲಿ ಸರಿಯಾಗುತ್ತೆ. ಸಿ ಏನಕ್ಕೆ ರಾಂಗ್ ಅಂತಂದರೆ, ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ವಾಷಿಂಗ್ಟನ್ DC ಅಂತ ಇದೆ, ಬಟ್ ಇಟ್ ಈಸ್ ಇನ್ ಜನೇವಾ, ಅದಕ್ಕೆ ಸ್ಟೇಟ್ಮೆಂಟ್ ಸಿ ತಪ್ಪಾಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ಇಲ್ಲಿ. 28ನೇ ಕ್ವಶನ್ ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ನೀತಿ ಆಯೋಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡಿಯಾ ರಿಪೋರ್ಟ್ 2023-24 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ಎಲ್ಲ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಆಲ್ ದ ಅಬೌವ್ ಇಸ್ ಕರೆಕ್ಟ್. ಫೋರ್ತ್ ಆಪ್ಷನ್. 29ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕರ್ನಾಟಕ. ಸೊ 2 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇನ್ ಎಕನಾಮಿಕಲ್ ಟರ್ಮ್ಸ್. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದರೆ ಬೋತ್ ಆಫ್ ದೆಮ್ ಆರ್ ಕರೆಕ್ಟ್ ಹಿಯರ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 30ನೇ ಕ್ವಶನ್ ನೋಡಿದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜೆಂಡರ್ ಬಜೆಟ್ ಅಂತ ಕೊಟ್ಟಿದ್ದಾರೆ. ಜೆಂಡರ್ ಬಜೆಟ್ ಅಂತ ಕೊಟ್ಟು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಸರಿ ಅಂದರೆ ನೀದರ್ 1 nor 2. ಏನಕ್ಕಂತಂದರೆ ಇಲ್ಲಿ ನೋಡಿ, ಜೆಂಡರ್ ಬಜೆಟ್ಗೆ ಮತ್ತು ಫಸ್ಟ್ ಸ್ಟೇಟ್ಮೆಂಟಲ್ಲಿ ನೀವು ಬಾಂಗ್ಲಾದೇಶಲ್ಲಿರೋ ವುಮೆನ್ಗೆ ಸೀವಿಂಗ್ ಮಷಿನ್ ಅಂದರೆ ಹೊಲಿಗೆ ಮಷಿನ್ನ ಕೊಡೋದಕ್ಕೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ, ರೈಟ್? ಇಟ್ ಡಸಂಟ್ ಕಮ್ ಅಂಡರ್ ಜೆಂಡರ್ ಬಜೆಟ್ ಆಫ್ ಅವರ್ ಕಂಟ್ರಿ. ನಮ್ಮ ಕಂಟ್ರಿ, ಇನ್ನು ನಮ್ಮ ಕಂಟ್ರಿ ವುಮೆನ್ಗೆ ಎಂಪವರ್ಮೆಂಟ್ ಮಾಡೋಕ್ಕೆ ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋಕ್ಕೆ ಏನೋ ಕೊಡ್ತಿದ್ದಾರೆ ಅಂದರೆ ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್, ಬಟ್ ಹಿಯರ್ ಇಟ್ ಈಸ್ ಫಾರ್ ಅದರ್ ಕಂಟ್ರಿ, ಸೊ ಇಟ್ ಈಸ್ ನಾಟ್ ಕಮ್ ಅಂಡರ್ ಜೆಂಡರ್ ಬಜೆಟ್ ಹಿಯರ್. ಅಸಿಸ್ಟೆಂಟ್ಸ್ ಫಾರ್ ಮ್ಯಾರೇಜ್ ಆಫ್ ವುಮೆನ್ ಇನ್ ಲಕ್ಷದ್ವೀಪ್. ಈ ಮ್ಯಾರೇಜ್ ಆಫ್ ವುಮೆನ್ ಅಂತ ನೋಡಿದ ತಕ್ಷಣ ಇದು ಬರ್ಬೋದು ಜೆಂಡರ್ ಬಜೆಟ್ ಅಂತ ಅನ್ಕೊತೀವಿ, ಬಟ್ ಈ ಜೆಂಡರ್ ಬಜೆಟಲ್ಲಿ ಮೇನ್ಲಿ ಏನು ಮಾತಾಡ್ತೀವಿ, ಹೆಲ್ತ್ ಇಂಪ್ರೂವ್ ಮಾಡೋದು, ಅವರಿಗೆ ಎಂಪವರ್ ಮಾಡೋದು, ಎಜುಕೇಷನ್ ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತೀವಿ, ನಾಟ್ ಅಬೌಟ್ ಮ್ಯಾರೇಜ್ ಆಫ್ ದ ವುಮೆನ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಅದಕ್ಕೇ ನಾವಿಲ್ಲಿ ನೈದರ್ 1 nor 2ನ ಸೆಲೆಕ್ಟ್ ಮಾಡ್ಬೋದು. 31ನೇ ಕ್ವಶನ್ ನೋಡಿದರೆ, ಡಿಪೆಂಡೆನ್ಸ್ ಆಫ್ ರೂರಲ್ ಪೋರ್ ಆನ್ ಎನ್ವಿರಾನ್ಮೆಂಟಲ್ ಕಾಮನ್ ಪ್ರಾಪರ್ಟಿ resources for livelihood generation and consumption has empirical evidence, but sometimes rural poor contribute to environmental degradation by over extraction. ಏನಕ್ಕೆ ಅಂತ ಕೇಳಿದರೆ ವೈ ಅಂತ ಹೇಳೋದಾದರೆ, ಫೋರ್ತ್ ಆಪ್ಷನ್, poor have a high rate of discount for the future due to low level of income. ಓಕೆ, 4ನೇ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 32 ನೋಡೋದಾದರೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ, 1D, 2B, 3A, 4C.
ಮೂವತ್ತ್ಮೂರನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಬೌಟ್ ಲೇಸೆ ಫೇರೆ ಎಕಾನಮಿ. ಸೊ ಯಾವುದಂತಂದರೆ ಸೆಕೆಂಡ್ ಆಪ್ಷನ್, ಲೇಸೆ ಫೇರೆ ಈಸ್ ನಥಿಂಗ್ ಬಟ್ ಫ್ರೀ ಮಾರ್ಕೆಟ್ ಇರುತ್ತೆ. ಓಕೆ, ಸೊ ಅಲ್ಲಿ ಇಟ್ ಇನ್ವಾಲ್ವ್ಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಪ್ರೈವೇಟ್ ಫರ್ಮ್ಸ್ ವಿತೌಟ್ ಇಂಟರ್ವೆನ್ಷನ್ ಫ್ರಮ್ ದ ಸ್ಟೇಟ್ ಆರ್ ಗೌರ್ಮೆಂಟ್. ಇಲ್ಲಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಬೇಕಾಗಿರಲ್ಲ ಫಾರ್ ದ ಎಕನಾಮಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಪ್ರೈವೇಟ್ ಇಂಡಿವಿಜುವಲ್ಸ್ ಫರ್ಮ್ಸ್ ಆಲ್ಸೋ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ, ಲಿಬರಲ್ ಅಂತ ಹೇಳ್ಬೋದು. 34ನೇ ನೋಡಿದರೆ ಇಲ್ಲಿ ನೋಡಿ ಕ್ವಶನ್ ಪೇಪರಲ್ಲಿ ಈ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್ ಯು ಕ್ಯಾನ್ ಇಗ್ನೋರ್ ಹಿಯರ್. ಇಲ್ಲಿ ಏನೋ ಮ್ಯಾಥ್ಸ್ ಅಥವಾ ಅರಿಥಮೆಟಿಕ್ ರಿಲೇಟೆಡ್ ಏನೋ ಕ್ವಶನ್ ಕೊಡೋಕ್ಕೆ ಹೋಗಿದ್ದಾರೆ, ಅದನ್ನು ಇನ್ಕಂಪ್ಲೀಟ್ ಮಾಡಿದ್ದಾರೆ. ಮಾಡಿಬಿಟ್ಟು 34, 35ಗೆ ಬೇರೆ ಏನೋ ಕ್ವಶನ್ ಕೊಟ್ಟಿದ್ದಾರೆ. 34th ಕ್ವಶನ್ ನೋಡಿದ್ರೆ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಮಿನರಲ್ ಪಾಲಿಸಿ 2019. ಎರಡು ಸ್ಟೇಟ್ಮೆಂಟ್ ಇದೆ, ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತಂದರೆ 2 ಓನ್ಲಿ ಈಸ್ ಕರೆಕ್ಟ್ ಹಿಯರ್. ಯಾಕಂದರೆ ದ ಪಾಲಿಸಿ ಪ್ರೊವೈಡ್ಸ್ ಫಾರ್ ರೈಟ್ ಆಫ್ ಫಸ್ಟ್ ರೆಫ್ಯೂಸಲ್ ಫಾರ್ ದೋಸ್ ಹೂ ಡಿಸ್ಕವರ್ ಮಿನರಲ್ಸ್ ಅಂತ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದು. 2019ಕ್ಕಿಂತ ಮುಂಚೆ ಎಕ್ಸಿಸ್ಟ್ ಆಗುತ್ತೆ, ಬಟ್ 2019 ಪಾಲಿಸಿಯಲ್ಲಿ ಅದನ್ನ ರಿಮೂವ್ ಮಾಡಿದ್ದಾರೆ. ಸೊ ಇಲ್ಲಿ 2 ಓನ್ಲಿ ಕರೆಕ್ಟ್ ಆಗುತ್ತೆ. 35ನೇ ಕ್ವಶನ್ ನೋಡೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಅಬೌಟ್ ಮೈಟೋಕಾಂಡ್ರಿಯಾ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಅಂತ ಕೇಳಿದರೆ ಓನ್ಲಿ 2 ಆರ್ ಕರೆಕ್ಟ್ ಹಿಯರ್. ಫಸ್ಟ್ ಸ್ಟೇಟ್ಮೆಂಟ್ ಏನಕ್ಕೆ ರಾಂಗ್ ಅಂತಂದರೆ ಪಾರ್ಷಿಯಲಿ ರಾಂಗ್ ಇದೆ. ಏನಕ್ಕೆ? ಮೈಟೋಕಾಂಡ್ರಿಯಾ ಈಸ್ ಪವರ್ ಹೌಸ್. ನಾವು ಇದು ನೋಡಿದ ತಕ್ಷಣ ಕರೆಕ್ಟ್ ಅಂತ ಟಿಕ್ ಹಾಕ್ಬಿಡ್ತೀವಿ. ಬಟ್ ಮುಂದೆ ನೋಡಿ, ದಟ್ ಡು ನಾಟ್ ಹ್ಯಾವ್ ದರ್ ಓನ್ ಜೀನೋಮ್ ಅಂತ ಇದೆ, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಜೀನೋಮ್ ಆಲ್ಸೋ, ರೈಟ್? ಸೊ ಮೈಟೋಕಾಂಡ್ರಿಯಾ ಡಸಂಟ್ ಹ್ಯಾವ್ ಜೀನೋಮ್ ಅನ್ನೋದಕ್ಕೆ ಇದು ರಾಂಗ್ ಆಗುತ್ತೆ. ಹಾಫ್ ಸ್ಟೇಟ್ಮೆಂಟ್ ಕರೆಕ್ಟ್ ಕೊಟ್ಬಿಟ್ಟಿದ್ದಾರೆ, ಹಾಫ್ ತಪ್ಪು ಕೊಟ್ಟಿದ್ದಾರೆ. 2 ಓನ್ಲಿ ಕರೆಕ್ಟ್ ಹಿಯರ್. 36ನೇದು ರೀಸೆಂಟ್ಲಿ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ಫಸ್ಟ್ AI ಬೇಸ್ಡ್ ಸ್ಮಾರ್ಟ್ ಫೆನ್ಸ್ ಪ್ರಾಜೆಕ್ಟ್ ನೇಮ್ಡ್ LA ಫೆನ್ಸ್ ಟು ರೆಡ್ಯೂಸ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್. ಈ ಹೆಸರಲ್ಲೇ ಇದೆ LA ಫೆನ್ಸ್. ಎಲಿಫೆಂಟ್ಸ್ಗೆ ಮತ್ತು ಹ್ಯೂಮನ್ ನಡುವೆ ವಯನಾಡ್ ರೀಜನಲ್ಲಿ ಜಾಸ್ತಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗ್ತಾಯಿತ್ತು. ಅದನ್ನು ತಡೆಗಟ್ಟಬೇಕು, ರೆಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ AI ಬೇಸ್ಡ್ ಫೆನ್ಸಿಂಗ್ನ ತೊಗೊಂಡು ಬಂದಿದೆ ಕೇರಳ ಗೌರ್ಮೆಂಟ್. ಅದಕ್ಕೆ ಹೆಸರು ಬಂದು ಎಲಿಫೆನ್ಸ್ ಅಂತ ಇಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 37ನೇದು ಮ್ಯಾಥ್ಸ್ ಫಾಲೋಯಿಂಗ್ ಕೊಟ್ಟಿದ್ದಾರೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಪ್ಲೇಸ್ ಎಲ್ಲಿದೆ ಲೊಕೇಟೆಡ್ ಅಂತ. ಕರೆಕ್ಟಾಗಿ ಮ್ಯಾಥ್ಸ್ ಮಾಡೋದಾದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ, 1B 2A 3C. ಓಕೆ, ನೆಕ್ಸ್ಟ್ 38ನೇ ಕ್ವಶನ್ ನೋಡೋದಾದರೆ ವೆಸ್ಟ್ ನೈಲ್ ವೈರಸ್ ಈಸ್ ಯಾವುದು ಅಂತ ಕೇಳಿದರೆ ಫಸ್ಟ್ ಆಪ್ಷನ್ ಮಾಸ್ಕಿಟೋ ಬಾರ್ನ್ ವೈರಸ್, ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ ಇರುತ್ತೆ. ಓಕೆ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 39ನೇ ಕ್ವಶನಿಗೆ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸ್ಲೋ ಡಿಸ್ಫಿಗರಿಂಗ್ ಆಫ್ ತಾಜ್ ಮಹಲ್ ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್ 1, 2 ಆ್ಯಂಡ್ 3 ಎಲ್ಲನೂ ಸರಿಯಾಗಿದೆ. ನೆಕ್ಸ್ಟ್ 40ನೇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಆಕ್ಸೈಡ್ಸ್ ಆಫ್ ಕಾರ್ಬನ್. ಸೊ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಓನ್ಲಿ 2 ಆರ್ ಕರೆಕ್ಟ್ ಹಿಯರ್, 1 ಆ್ಯಂಡ್ 4 ಸ್ಟೇಟ್ಮೆಂಟ್. 2, 3 ಏನಕ್ಕೆ ರಾಂಗ್ ಅಂದರೆ ಇಲ್ಲಿ 2 ಅಲ್ಲಿ ಏನು ಕೊಟ್ಟಿದ್ದಾರೆ, ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಬ್ಲಡ್ ವಿಲ್ ನಾಟ್ ಆಲ್ಟರ್ ಅಂತ ಕೊಟ್ಟಿದ್ದಾರೆ ಇಫ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಇಸ್ 3 to 4% ಅಂತ. ಇವನ್ ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ಟ್ರೇಸ್ ಇದ್ರೂ ಕೂಡ ಇಟ್ ಆಲ್ಟರ್ಸ್ ದ ಬ್ಲಡ್. ಸೊ ಇಲ್ಲಿ ನಾಟ್ ಆಲ್ಟರ್ ಅನ್ನೋದು ತಪ್ಪಾಗುತ್ತೆ. ಥರ್ಡಲ್ಲಿ ನೋಡೋದಾದರೆ ಕಾರ್ಬನ್ ಮೊನಾಕ್ಸೈಡ್ ಅಲೋನ್ ಕಾಂಟ್ರಿಬ್ಯೂಟ್ ಟು 50% ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ಟ್ರೂ. ಸೊ ಇದು ಕೂಡ ರಾಂಗ್ ಆಗುತ್ತೆ. 40ನೇದಕ್ಕೆ 2ನೇ ಆಪ್ಷನ್ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. 41ನೇ ಕ್ವಶನಿಗೆ ನೋಡಿದರೆ ಅಬ್ಸರ್ವ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಫ್ ಡಿಫ್ರೆಂಟ್ ವೇವ್ ಲೆಂತ್. ಇನ್ಕ್ರೀಸಿಂಗ್ ವೇವ್ ಲೆಂತಲ್ಲಿ ಇದನ್ನು ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, 3, 1, 2, 4. 42ನೇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸ್ಟ್ರಕ್ಚರ್ ಆಫ್ ಆ್ಯನ್ ಆಟಮ್ ಅಂತ ಕೇಳಿದರೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಆ್ಯನ್ ಆಟಮ್ ಹ್ಯಾಸ್ ಅ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ಅರೌಂಡ್ ಇಟ್. ಓಕೆ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 43ನೇದು ಆಪ್ಟಿಕಲ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ಕಮ್ಯುನಿಕೇಷನ್ ಪರ್ಪಸ್ ಬಿಕಾಸ್ ಏನಕ್ಕಂತಂದರೆ ಫಸ್ಟ್ ಆಪ್ಷನ್ ದೆ ಎಂಪ್ಲಾಯ್ ಲೈಟ್ ವೇವ್ಸ್ ಆ್ಯಂಡ್ ಲೈಟ್ ಟ್ರಾವೆಲ್ಸ್ ವೆರಿ ಫಾಸ್ಟ್. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 44ನೇದು ಮ್ಯಾಂಗ್ರೂವ್ ಪ್ಲಾಂಟ್ಸ್ ಆರ್ ಜನರಲಿ ಕ್ಯಾರೆಕ್ಟರೈಸ್ಡ್ ಬೈ ಅಂತಂದರೆ ನ್ಯೂಮೆಟೋಫೋರ್ಸ್. ನ್ಯೂಮೆಟೋಫೋರ್ಸ್ ಅಂತಂದರೆ ಮ್ಯಾಂಗ್ರೂವ್ಸ್ ಪ್ಲಾಂಟ್ಸ್ ಇರುತ್ತಲ್ವ, ಅದಕ್ಕೆ ಯೂಶ್ವಲಿ ಎಲ್ಲ ಪ್ಲಾಂಟ್ಸ್ಗೂ ರೂಟ್ಸ್ ಕೆಳಗಡೆ ಬರುತ್ತೆ. ನ್ಯೂಮೆಟೋಫೋರ್ಸ್ ಬಂದು ಸರ್ಫೇಸ್ ಲೆವೆಲ್ಗಿಂತ ಮೇಲೆ ಬೆಳೆಯುತ್ತೆ ಟು ಎಕ್ಸ್ಚೇಂಜ್ ದ ಗ್ಯಾಸಸ್ ಬಿಟ್ವೀನ್ ಅಟ್ಮಾಸ್ಫಿಯರ್. ಓಕೆ, ಅದಕ್ಕೆ ನಾವು ಅದಕ್ಕೆ ನ್ಯೂಮೆಟೋಫೋರ್ಸ್ ಅಂತ ಕರಿತೀವಿ. ಥರ್ಡ್ ಆಪ್ಷನ್ ಬ್ರೀದಿಂಗ್ ರೂಟ್ಸ್ ಅಂತಲೂ ಕರಿತೀವಿ. 45ನೇದು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿದೆ ಅಂತ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಅಂತ ಆಗುತ್ತೆ.
46ನೇದು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ MPI ಯೂಸಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟರ್ಸ್ ಅಂತ ಇದೆ. ಅದು ಇಟ್ ಯೂಸಸ್ ಡಿಫ್ರೆಂಟ್ ಇಂಡಿಕೇಟರ್ಸ್. ಅದರಲ್ಲಿ ಒನ್ ಇಸ್ ಸ್ಕೂಲ್ ಅಟೆಂಡೆನ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಅಸೆಟ್ಸ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ 47ನೇದು ಫಾಲೋಯಿಂಗ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ರೀಡಿಂಗ್ ಆಫ್ ದ ಡ್ರಾಫ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ABD ಆರ್ ಕರೆಕ್ಟ್ ಹಿಯರ್. ಸಿ B ಮತ್ತು C ನೀವು ಅಬ್ಸರ್ವ್ ಮಾಡಿದರೆ ಕ್ಲೋಸ್ಲಿ, B ಸರಿ ಇದೆ ಅಂತ ನಮ್ಗೆ ಗೊತ್ತಾದಾಗ ದೀಸ್ ಟು ಆರ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್. ಸೊ C ತಪ್ಪಾಗುತ್ತೆ ಆಬ್ವಿಯಸ್ಲಿ. ಸೇಮ್ ಇಲ್ಲಿ ಕೂಡ DE ಥರ್ಡ್ ರೀಡಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಬಟ್ ಡಿಫ್ರೆಂಟ್ ಡೇಟ್ಸ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ D ಸರಿ ಅಂತ ಗೊತ್ತಾದಾಗ E ಆಲ್ಸೋ ರಾಂಗ್ ಹಿಯರ್, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ. 48ನೇದು ನೀವು ಸ್ಮಾರ್ಟಾಗಿ ಏನು ಮಾಡ್ಬೋದು ಅಂತಂದರೆ BC ಎಲ್ಲಿ ಒಟ್ಟಿಗೆ ಇರುತ್ತೆ ಆ ಆಪ್ಷನ್ನ ಫಸ್ಟ್ ತೆಗೆದಾಕ್ಬೋದು. ಓಕೆ, ಅದೇ ಥರ D ಮತ್ತು E ಒಂದೇ ಸೆಂಟೆನ್ಸಲ್ಲಿ ಒಂದೇ ಆಪ್ಷನಲ್ಲಿದೆ ಅಂದರೆ ದ್ಯಾಟ್ ಆಲ್ಸೋ ಯು ಕ್ಯಾನ್ ಎಲಿಮಿನೇಟ್. 48ನೇದು ವಾಟ್ ಈಸ್ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಥವಾ ನಾವು ಪಾಸಿಟಿವ್ ಡಿಸ್ಕ್ರಿಮಿನೇಷನ್, ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತೀವಿ. ಏನಕ್ಕಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಬ್ರಿಂಗ್ಸ್ ಸಮ್ ಪಾಲಿಸೀಸ್ ಆರ್ ಸ್ಕೀಮ್ಸ್ ಆರ್ ಪ್ರಾವಿಷನ್ಸ್ ಟು ಎಂಪವರ್ ದ ವಲ್ನರಬಲ್ ಸೆಕ್ಷನ್. ಅದಕ್ಕೆ ನಾವು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಅದರಲ್ಲಿ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಈ ವಿಮೆನ್ ಅಥವಾ ಚಿಲ್ಡ್ರನ್ಗೆ ನಾವು ವಲ್ನರಬಲ್ ಸೆಕ್ಷನ್ಸ್ ಅಂತ ತೊಗೊಂಡಾಗ ಸ್ಪೆಷಲ್ ಪ್ರೊವಿಷನ್ ಕೊಡೋದು ಅವರ ಅಪ್ಲಿಫ್ಟ್ಮೆಂಟಿಗೆ ಅಥವಾ ಎಂಪವರ್ಮೆಂಟಿಗೆ, ದ್ಯಾಟ್ ಕಮ್ಸ್ ಅಂಡರ್ ಪಾಸಿಟಿವ್ ಆರ್ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್. 48ಗೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 49th ನೀವು ನೋಡೋದಾದರೆ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕ್ರಿಟಿಸಿಸಮ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತಂದರೆ ಥರ್ಡ್ ಸರಿಯಾಗಿ ಫಿಫ್ತ್ ಒಂದು ಸರಿಯಾಗಿ ಮ್ಯಾಚ್ ಆಗಿಲ್ಲ. ಬಿಕಾಸ್ ಇಲ್ಲಿ ಕೊಟ್ಟಿರುವಂಥದ್ದು ರ್ಯಾಗ್ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಲ್ಲ, ಬರೀ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತಂದರೆ ಇದನ್ನು ಅಂಬೇಡ್ಕರ್ ಅವ್ರು ಹೇಳಿರ್ತಾರೆ, ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತ. ಈ ರ್ಯಾಗ್ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತ ಎಲ್ಲೂ ಜಾನ್ ಸ್ಯಾಲ್ಮಂಡ್ ಅವ್ರು ಹೇಳಿಲ್ಲ. ಸೊ ABCD ಇಸ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ ಫಾರ್ 49th ಕ್ವಶನ್. 50ನೇ ಕ್ವಶನ್ ನೋಡೋದಾದರೆ ಆರ್ಟಿಕಲ್ಸ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿದೆ ಸೆಲೆಕ್ಟ್ ಮಾಡೋದಾದರೆ ಫೋರ್ತ್ ಆಪ್ಷನ್ ಆಲ್ ಆಫ್ ದೆಮ್ ಆರ್ ಕರೆಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 51st ಒನ್ಗೆ ಅಸರ್ಷನ್ ಮತ್ತು ರೀಸನ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ, ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಆಗುತ್ತೆ. 52ನೇ ಕ್ವಶನಿಗೆ ಕೂಡ ಸೇಮ್ ಅಸರ್ಷನ್ ರೀಸನಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಬೋತ್ ಅಸರ್ಷನ್ ರೀಸನ್ ಟ್ರೂ ಇದೆ, ಬಟ್ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಅಂತ. ಓಕೆ, ನೆಕ್ಸ್ಟ್ 52ನೇದಾಯಿತು. 53ನೇದು ವಿಚ್ ಈಸ್ ಆ್ಯನ್ ಇಂಪಾರ್ಟೆಂಟ್ ರೀಸನ್ ಫಾರ್ ರಿವೈವಲ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ಅಂತಂದರೆ ಥರ್ಡ್ ಆಪ್ಷನ್, ಇಟ್ ಹೆಲ್ಪ್ಸ್ ಪಾರ್ಟಿಸಿಪೇಷನ್ ಆಫ್ ಡೆಮೋಕ್ರೆಟಿಕ್ ಬಾಡೀಸ್ ಅಟ್ ಗ್ರಾಸ್ ರೂಟ್ ಲೆವೆಲ್. ಓಕೆ, ಇದು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ತಲೆಯಲ್ಲಿ ಇಟ್ಕೊಂಡು ನಾವು ಪಂಚಾಯತ್ ರಾಜ್ ಸಿಸ್ಟಮ್ನ ತೊಗೊಂಡು ಬರ್ತೀವಿ. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹಿಯರ್. 54ನೇ ಕ್ವಶನ್, ಹೂ ಕ್ಯಾನ್ ಅಪಾಯಿಂಟ್ ಆ್ಯಂಡ್ ರಿಮೂವ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಎಕ್ಸಾಂಪಲ್ KPSC ಯಾರಂತಂದರೆ ಇಟ್ ಈಸ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 55ನೇದು ದ ಫಾಲೋಯಿಂಗ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ವಿಚ್ ಆಫ್ ದೆಮ್ ಆರ್ ಕರೆಕ್ಟ್ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ABCD ಕರೆಕ್ಟ್ ಆಗುತ್ತೆ. ಈಸ್ ಫೈನಲ್ ಸೆಷನ್ ಹೆಲ್ಡ್ ಆನ್ January 22nd, 1950 ಅಂತ ಇದೆ. ಇಟ್ ವಾಸ್ ಆನ್ January 24th, 1950. ಸೊ ಇದು ಕೂಡ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ABCD ಇಸ್ ಕರೆಕ್ಟ್, ಸೆಕೆಂಡ್ ಆಪ್ಷನ್. 56ನೇದು ನೋಡೋದಾದರೆ ದ ಫಾಲೋಯಿಂಗ್ ಹ್ಯಾಸ್ ಅಬ್ಸರ್ವ್ಡ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಕನ್ಸ್ಟಿಟ್ಯೂಟ್ ದ ಕನ್ಸೈನ್ಸ್ ಆಫ್ ಆರ್ ಕಾನ್ಸ್ಟಿಟ್ಯೂಷನ್. ಇದನ್ನ ಹೇಳಿದ್ದು ಯಾರಂತಂದರೆ ಜಸ್ಟಿಸ್ ಹೆಗ್ಡೆ ಆ್ಯಂಡ್ ಮುಖರ್ಜಿ, ರೈಟ್, ದೇ ಅಬ್ಸರ್ವ್ಡ್ ದ್ಯಾಟ್. 57th ಹೂ ಎಕ್ಸಸೈಸಸ್ ಕಂಟ್ರೋಲ್ ಓವರ್ ದ ಫಾಲೋಯಿಂಗ್ ವೇರಿಯಸ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇನ್ ಇಂಡಿಯಾ ಅಂದರೆ ಎಲ್ಲರೂ, ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಆಲ್ ಆಫ್ ದ ಅಬೋವ್ ಕರೆಕ್ಟ್ ಆಗುತ್ತೆ. ದೇ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ರೂಲ್ಸ್ ಆರ್ ಲಾಸ್ ಫಾರ್ ದೆಮ್. ಓಕೆ, ಪ್ರಾವಿಷನ್ಸ್ ಇದೆ ಕಂಟ್ರೋಲ್ ಮಾಡೋಕ್ಕೆ. 58ನೇದು ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961 ಸೆಕ್ಷನ್ 79A ಸೆಟ್ಸ್ ಲಿಮಿಟ್ ಆಫ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆ್ಯಟ್ ರುಪೀಸ್ ಎಷ್ಟು ಅಂತಂದರೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 25 lakh ಅಂತ ಇನ್ ದ ಆ್ಯಕ್ಟ್. 59ನೇದು ಮೇನ್ ಥೀಮ್ ಆಫ್ ಗ್ರೇಷ್ಮನ್ಸ್ ಲಾ ಈಸ್ ಏನಂತಂದರೆ ಥರ್ಡ್ ಆಪ್ಷನ್, ಬ್ಯಾಡ್ ಮನಿ ಡ್ರೈವ್ಸ್ ಗುಡ್ ಮನಿ ಔಟ್ ಆಫ್ ಸರ್ಕ್ಯುಲೇಷನ್. ಓಕೆ, ಬ್ಯಾಡ್ ಮನಿ ಜಾಸ್ತಿ ಆದರೆ ಎಕನಾಮಿಯಲ್ಲಿ ಇಟ್ ಡ್ರೈವ್ಸ್ ಔಟ್ ದ ಗುಡ್ ಮನಿ ಫ್ರಮ್ ದ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ. 59th ಥರ್ಡ್ ಆಪ್ಷನ್. 60ನೇದಕ್ಕೆ ವಿಚ್ ಇಸ್ ದ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಫಾರ್ PM ಸ್ವನಿಧಿ ಸ್ಕೀಮ್ ಅಂತಂದರೆ ಇಟ್ ಈಸ್ SIDBI. SIDBI ಫುಲ್ ಫಾರ್ಮ್ ಏನಿಲ್ಲಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಟ್ ಈಸ್ ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಫ್ PM ಸ್ವನಿಧಿ ಸ್ಕೀಮ್. 61ನೇದು ನೋಡಿದರೆ ದ ಸ್ಟಡಿ ಆಫ್ ಮಾಲಿಕ್ಯುಲರ್ ಜೆನೆಟಿಕ್ ಆ್ಯಂಡ್ ಸ್ಪೈಸಸ್ ಲೆವೆಲ್
species level diversity for economically important products of plant and animal species is known as ಅಂತಂದರೆ ಇಟ್ ಈಸ್ ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಓಕೆ, 62ನೇ ಕ್ವಶನಿಗೆ ದ ಪ್ರೊಸೆಸ್ ಆಫ್ ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಬೈ ಕಂಪೆನ್ಸೇಟಿಂಗ್ ಫಾರ್ ಎಮಿಷನ್ಸ್ ಇನ್ ಒನ್ ಏರಿಯಾ ಬೈ ಇನ್ವೆಸ್ಟಿಂಗ್ ಇನ್ ಎಮಿಷನ್ಸ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಎಲ್ಸ್ವೇರ್, ಇದಕ್ಕೆ ನಾವೇನು ಕರಿತೀವಿ, ಕಾರ್ಬನ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಥರ್ಡ್ ಆಪ್ಷನ್. 63ನೇ ಕ್ವಶನ್ ನೋಡೋದಾದರೆ ಲಿಚನ್ಸ್ ಆರ್ ಡ್ಯಾಶ್ ಏನಂತಂದರೆ ಥರ್ಡ್ ಆಪ್ಷನ್ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗಸ್ಗೆ ನಾವು ಲಿಚನ್ಸ್ ಅಂತ ಕರಿತೀವಿ. 64ನೇದು ನ್ಯಾಚುರಲ್ ಆರ್ ಸಿಂಥೆಟಿಕ್ chemicals or microorganisms that are usually not monitored but have the potential to cause ecological or human health impacts are known as ಅಂತಂದರೆ ಸೆಕೆಂಡ್ ಆಪ್ಷನ್ ಎಮರ್ಜಿಂಗ್ ಕಂಟ್ಯಾಮಿನೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 65ನೇದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 5 ಏಮ್ಸ್ ಟು ಎನ್ಶೋರ್ ಡ್ಯಾಶ್ ಏನಂತಂದರೆ ಸೆಕೆಂಡ್ ಆಪ್ಷನ್ ಜೆಂಡರ್ ಈಕ್ವಾಲಿಟಿ. ಈ ಝೀರೋ ಹಂಗರ್ ಬಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಆಗುತ್ತೆ ಆ್ಯಂಡ್ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಬಂದು 6 ಆಗುತ್ತೆ, ರೈಟ್. ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಬಂದು SDG 7 ಬರುತ್ತೆ. ಈ SDG ಮೇಲೆ ಫ್ರೀಕ್ವೆಂಟಾಗಿ ತುಂಬ ಎಕ್ಸಾಂಪಲ್ಸ್ ಕ್ವಶನ್ ಕೇಳಿದರೆ ಎಲ್ಲನೂ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ನೀವು ಕೂತಿರೋಂಥ ಪ್ಲೇಸಲ್ಲಿ ಲೈಕ್ ಪೇಸ್ಟ್ ಮಾಡಿ ನೋಡ್ತಾ ಇರಿ ಡೈಲಿ ಬೇಸಿಸಲ್ಲಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್ ಆಲ್. 66ನೇ ಕ್ವಶನ್, ಹೌ ಈಸ್ ದ ಫಾರೆಸ್ಟ್ ಡಿಫೈನ್ಡ್ ಅಕಾರ್ಡಿಂಗ್ ಟು ದ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್? FAO ಅವರು ಫಾರೆಸ್ಟ್ ಅನ್ನೋ ಟರ್ಮ್ನ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತಂದರೆ ಫೋರ್ತ್ ಆಪ್ಷನ್ ಲ್ಯಾಂಡ್ ಸ್ಪ್ಯಾನಿಂಗ್ ಗ್ರೇಟರ್ ದ್ಯಾನ್ 0.5 hectares ವಿತ್ ಟ್ರೀಸ್ ಹೈಯರ್ ದ್ಯಾನ್ 5 meter ಆ್ಯಂಡ್ ಅ ಕೆನೋಪಿ ಕವರ್ ಆಫ್ ಮೋರ್ ದ್ಯಾನ್ 10%. ಆ ಥರ ಪ್ಲೇಸ್ಗೆ ನಾವು ಫಾರೆಸ್ಟ್ ಅಂತ ಕರಿಬೋದು ಅಂತ ಹೇಳಿದ್ದಾರೆ. ಡೆಫಿನಿಷನ್ ಗಿವನ್ ಬೈ FAO. ಇದನ್ನು ನೀವು ಮೇನ್ಸಲ್ಲಿ ಆನ್ಸರ್ ಬರೆಯೋಕ್ಕೆ ಕೂಡ ಯು ಕ್ಯಾನ್ ಕೋಟ್ ಇಟ್ ವೇರ್ ಎವರ್ ನೆಸೆಸರಿ. 67ನೇದು ಅ ಪ್ರೀ ರಿಕ್ವಿಸಿಟ್ ಫಾರ್ ದ ಯೂಸ್ ಆಫ್ ಬಯೋಕೆಮಿಕಲ್ ಕಂಪೌಂಡ್ಸ್ ಆಸ್ ಸಿಗ್ನೇಚರ್ ಮಾಲಿಕ್ಯೂಲ್ಸ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಈಸ್ ದ್ಯಾಟ್ ಅಂತಂದರೆ ಫಸ್ಟ್ ಆಪ್ಷನ್ ದೇ ಆರ್ ಸ್ಟೇಬಲ್ ಇನ್ಸೈಡ್ ದ ಲಿವಿಂಗ್ ಸೆಲ್. ಓಕೆ, ನೆಕ್ಸ್ಟ್ 68ನೇದು ನಾರ್ದರ್ನ್ ಲೈಟ್ಸ್ ಆರ್ ದ ಥರ್ಡ್ ಆಪ್ಷನ್ ರಿಸಲ್ಟ್ ಆಫ್ ಡಿಸ್ಟರ್ಬೆನ್ಸಸ್ ಇನ್ ದ ಮ್ಯಾಗ್ನೆಟೋಸ್ಪಿಯರ್ ಕಾಸ್ಡ್ ಬೈ ಸೋಲಾರ್ ವಿಂಡ್ಸ್. ಈ ಸೋಲಾರ್ ವಿಂಡ್ಸ್ ಬಂದು ನಮ್ಮ ಮ್ಯಾಗ್ನೆಟೋಸ್ಪಿಯರ್ನ ಇದರಲ್ಲಿ ಕಾಂಟ್ಯಾಕ್ಟಲ್ಲಿ ಬಂದಾಗ ಇಲ್ಲಿ ಅಯಾನ್ಸ್ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರುತ್ತಲ್ವ, ಇದ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ಕಲರ್ಫುಲ್ ನಾರ್ದರ್ನ್ ಲೈಟ್ಸ್. ನಾವೇನು ನಾರ್ತ್ ಮತ್ತು ಸೌತಲ್ಲಿ ಅರೋರಾಸ್ ಅಂತ ಏನು ಕರಿತೀವಿ, ಇದು ಕ್ರಿಯೇಟ್ ಆಗುತ್ತೆ. ಸೊ 68ಗೆ ಥರ್ಡ್ ಆಪ್ಷನ್ ಸರಿ ಆಗುತ್ತೆ. 69ಗೆ ದ ಟ್ರಾನ್ಸಿಷನ್ ಝೋನ್ ಸಪ್ರೇಟಿಂಗ್ ದ ಮೀಸೋಸ್ಫಿಯರ್ ಆ್ಯಂಡ್ ಸ್ಟ್ರಾಟೋಸ್ಫಿಯರ್ ಈಸ್ ಕಾಲ್ಡ್ ಆಸ್. ಟ್ರಾನ್ಸಿಷನ್ ಝೋನ್ಗೆ ನಾವು ಸ್ಟ್ರಾಟೋಪಾಸ್ ಅಂತ ಕರಿತೀವಿ, ಯಾಕಂದರೆ ಸ್ಟ್ರಾಟೋಸ್ಫಿಯರ್ ಆದಮೇಲೆ ಸ್ಟ್ರಾಟೋಪಾಸ್ ಬರುತ್ತೆ, ಅದಾದಮೇಲೆ ಮೀಸೋಸ್ಫಿಯರ್ ಬರುತ್ತೆ. ಇವೆರಡು ಟ್ರಾನ್ಸಿಷನಲ್ಲಿರೋದು ಸ್ಟ್ರಾಟೋಪಾಸ್ ಆಗುತ್ತೆ. 70ನೇದು ದ ಪಾರ್ಟಿಕಲ್ ಸೈಜ್ ಅಸೋಸಿಯೇಟೆಡ್ ವಿತ್ ಆಂಬಿಯಂಟ್ ಏರೋಸೋಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಫಾಲ್ ಇನ್ ದ ರೇಂಜ್ ಆಫ್ ಫಸ್ಟ್ ಆಪ್ಷನ್ 1 to 5 micrometer. 71ನೇದು ರೇಡಿಯೇಷನ್ಸ್ ಅಬ್ಸಾರ್ಬ್ಡ್ ಬೈ ದ ಓಝೋನ್ ಲೇಯರ್ ಲೈ ಇನ್ ವಿಚ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಥರ್ಡ್ ಆಪ್ಷನ್ UV ಅಥವಾ ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಮಲ್ಲಿ ಫಾಲ್ ಆಗುತ್ತೆ. 72ನೇದು ಪೊಲ್ಯೂಟೆಂಟ್ಸ್ ಆರ್ ಹೈಯರ್ ಇನ್ ಕಾನ್ಸಂಟ್ರೇಷನ್ ಆಟ್ ಗ್ರೌಂಡ್ ಲೆವೆಲ್ ಡ್ಯೂರಿಂಗ್ ದ ವಿಂಟರ್ ಸೀಸನ್ ಬಿಕಾಸ್ ಏನಕ್ಕಂತಂದರೆ ರೇಡಿಯೇಷನ್ ಇನ್ವರ್ಷನ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 73ನೇ ಕ್ವಶನಿಗೆ ಅಸರ್ಷನ್ ರೀಸನ್ ಕೊಟ್ಟಿದ್ದಾರೆ, ಇದರಲ್ಲಿ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. A is true, R is false here. ಯಾಕಂದರೆ ಸೆಡಿಮೆಂಟರಿ ರಾಕ್ಸ್ ಬಂದು ನಿಯರ್ಲಿ ಸರ್ಫೇಸ್ ಲೆವೆಲ್ ಅಲ್ಲಿ ಅರ್ತ್ ಸರ್ಫೇಸ್ಗೆ ಹತ್ತಿರದಲ್ಲಿ ಫಾರ್ಮ್ ಆಗುತ್ತೆ. ದಟ್ ಡಸಂಟ್ ನೀಡ್ ಮಚ್ ಹೈಯರ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಹಿಯರ್. ಅದಕ್ಕೆ A is true, R is false ಆಗುತ್ತೆ. 74ನೇ ನೋಡಿದರೆ ಫಾರ್ಮೇಷನ್ ಆಫ್ ಅ ಸೆಸ್ಮಿಕ್ ಶಾಡೋ ಝೋನ್ ಇಸ್ ಪ್ರೈಮರ್ಲಿ ಡ್ಯೂ ಟು ಏನಕ್ಕಂದರೆ ಫಸ್ಟ್ ಆಪ್ಷನ್ ದ ರಿಫ್ರಾಕ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಸೆಸ್ಮಿಕ್ ವೇವ್ಸ್ ಇನ್ಸೈಡ್ ದ ಅರ್ತ್ಸ್ ಮ್ಯಾಂಟಲ್ ಆ್ಯಂಡ್ ಕೋರ್ ಅಂತ ಆಗುತ್ತೆ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 75ನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ಫಿಶರ್ ಎರಪ್ಷನ್ ಅಂತ ಕೇಳಿದರೆ ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ. ದೇ ಕ್ರಿಯೇಟ್ ಫ್ಲಾಟ್ ವೈಡ್ ಸ್ಪ್ರೆಡ್ ಬೆಸಾಲ್ಟ್ ಪ್ಲಾಟ್ಯೂಸ್. ನೆಕ್ಸ್ಟ್ 76ನೇ ಕ್ವಶನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಫೋರ್ತ್ ಆಪ್ಷನ್ ರಾಂಗ್ಲಿ ಮ್ಯಾಚ್ ಆಗುತ್ತೆ, ಯಾಕೆಂದರೆ ಕರಕ್ಪರ ಪ್ರಾಜೆಕ್ಟ್ ಇರೋದು ಗುಜರಾತಲ್ಲಿ, ನಾಟ್ ಇನ್ ತೆಲಂಗಾಣ. ಸೊ ಅದಕ್ಕೆ ಫೋರ್ತ್ ರಾಂಗ್ ಆಗುತ್ತೆ. ಅದರ್ ಆಪ್ಷನ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. 77ನೇದು ರೈನಿ ಡೇ ಆಸ್ ಡಿಫೈನ್ಡ್ ಬೈ IMD ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಈಸ್ ಡೇ ವೆನ್ ರೈನ್ಫಾಲ್ ಅಟ್ ಅ ಪಾಯಿಂಟ್ ರಿಸೀವ್ಡ್ ಈಸ್ ಎಷ್ಟಂದರೆ ರೈನಿ ಡೇ ಅಂತ ಯಾವಾಗ ಕರಿತೀವಿ, ಇಟ್ಸ್ ಅಬೌವ್ 2.5 mm ಇನ್ 24 hours. ಅಷ್ಟು ಮಳೆ ಬಂದರೆ ನಾವು ಅದಕ್ಕೆ ರೈನಿ ಡೇ ಅಂತ ಕರಿತೀವಿ ಅಕಾರ್ಡಿಂಗ್ ಟು ದ IMD.
78ನೇ ಕ್ವಶನ್ ನೋಡಿದರೆ ವೇರ್ ದ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್ಸ್ ಜೇಲಂ ಒರಿಜಿನೇಟ್ಸ್, ಎಲ್ಲಿ ಅಂತಂದರೆ ಫಸ್ಟ್ ಆಪ್ಷನ್ ವೆರಿನಾಗಲ್ಲಿ. ಓಕೆ. 79ನೇದು ಅರೇಂಜ್ ದ ಫಾಲೋಯಿಂಗ್ ಸ್ಟೇಜಸ್ ಆಫ್ ರಾಕ್ ಸೈಕಲ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್, ಅಂದರೆ ABCD ಕರೆಕ್ಟ್ ಆಗಿದೆ. ಯಾಕಂದರೆ ವೆದರಿಂಗ್ ಆ್ಯಂಡ್ ಎರೋಷನ್, ಸೊ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಬಯೋಲಾಜಿಕಲ್ ಫ್ಯಾಕ್ಟರ್ಸ್, ಕೆಮಿಕಲ್ ಫ್ಯಾಕ್ಟರ್ಸ್ ಎಕ್ಸೆಟ್ರಾ, ಫಿಸಿಕಲ್ ಫ್ಯಾಕ್ಟರ್ಸಿಂದ ವೆದರಿಂಗ್ ಇರೋಷನ್ ಆದಾಗ ಸೆಡಿಮೆಂಟ್ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಬಂದು ಸೆಡಿಮೆಂಟ್ ಡೆಪೋಸಿಷನ್ ಆಗುತ್ತೆ. ನೆಕ್ಸ್ಟ್ ಅದು ಸೆಡಿಮೆಂಟರಿ ರಾಕ್ ಆಗಿ ಫಾರ್ಮ್ ಆಗುತ್ತೆ, ಅದರಿಂದ ಆ ರಾಕ್ ಬಂದು ಮೆಟಾಮಾರ್ಫಸಮ್ಗೆ ಒಳಗಾಗುತ್ತೆ. ಓಕೆ, ಸೊ ಚೇಂಜಸ್ಗೆ ಒಳಗಾಗುತ್ತೆ, ಅದಕ್ಕೆ ನಾವು ಫಸ್ಟ್ ಆಪ್ಷನ್ನ ಸರಿ ಅಂತ ಹೇಳ್ಬೋದು. 80ನೇ ಕ್ವಶನ್ ನೋಡಿದ್ರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ರಿಗಾರ್ಡಿಂಗ್ ದ ವಾಲ್ಕನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತಂದರೆ ಸೆಕೆಂಡ್ ಆಪ್ಷನ್ ಶೀಲ್ಡ್ ವಾಲ್ಕೆನೋ ಸ್ಟೀಪ್ ಸ್ಲೋಪ್ ಅಂತ. ಸೊ ಸ್ಟೀಪ್ ಸ್ಲೋಪ್ ಇರಲ್ಲ, ಇಲ್ಲಿ ಜಂಟಲ್ ಸ್ಲೋಪ್ ಇರುತ್ತೆ. ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳ್ಬೋದು. 81ನೇದು ವೆನ್ ಆಫ್ ದ ಫಸ್ಟ್ ಕಾನ್ಫರೆನ್ಸ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಶಿಫ್ಟೆಡ್ ಫ್ರಮ್ ಪುಣೆ ಟು ಬಾಂಬೆ, ಬಿಕಾಸ್ ಏನಕ್ಕಂತಂದರೆ ಪುಣೆ ವಾಸ್ ವಿಟ್ನೆಸ್ ದ ಔಟ್ಬ್ರೇಕ್ ಆಫ್ ಕೊಲೆರಾ, ರೈಟ್, ಅದಕ್ಕೆ ಅದನ್ನು ಬಾಂಬೆಗೆ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ 82ನೇದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮ್ಯಾಚ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಲೀಡರ್ಸ್ ಕೊಟ್ಟಿದ್ದಾರೆ, ರೀಜನ್ಸ್ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿಲ್ಲ ಅಂತಂದರೆ ಫಸ್ಟ್ ಆಪ್ಷನ್ ಗುಲಾಮ್ ಹುಸೈನ್, ಹಿ ಬಿಲಾಂಗ್ಸ್ ಟು ಸಿಂಧ್ ಪ್ರಾವಿನ್ಸ್, ನಾಟ್ ಯುನೈಟೆಡ್ ಪ್ರಾವಿನ್ಸ್, ಅದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಮಾಡ್ಬೋದು. 83ನೇ ಕ್ವಶನ್ ದ ಪ್ಯಾರಲಲ್ ಗವರ್ಮೆಂಟ್ ವಾಸ್ ಫಾರ್ಮ್ಡ್ ಇನ್ ಏರಿಯಾಸ್ ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್. ಸೊ ಚೂಸ್ ದ ಕೋಡ್ ಆ್ಯಂಡ್ ಸೆಲೆಕ್ಟ್ ದ ರೈಟ್ ಆನ್ಸರ್ ಅಂತ ಇದೆ. ಇಲ್ಲಿ ನಾವು ABC ತೊಗೋಬೋದು. ಸತಾರ, ಬಲ್ಲಿಯಾ ಮತ್ತು ತಮ್ಲಕ್ ಅನ್ನೋ ಪ್ಲೇಸಸಲ್ಲಿ ಪ್ಯಾರಲಲ್ ಗೌರ್ಮೆಂಟ್ ಇರುತ್ತೆ ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್. ನಾಗ್ಪುರ್ ಅಂತ ಎಕ್ಸ್ಪ್ಲಿಸಿಟ್ಲಿ ಎಲ್ಲೂ ಬಂದಿಲ್ಲ. ಇಟ್ ವಾಸ್ ನಾಟ್ ಒನ್ ಆಫ್ ದ ಪ್ಯಾರಲಲ್ ಗೌರ್ಮೆಂಟ್ ಸೆಟಪ್ ದೇರ್. 84ನೇದರಲ್ಲಿ ಉಲ್ಗುಲನ್ ಆರ್ ದ ಗ್ರೇಟ್ ಟುಮಲ್ಟ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ವಿಚ್ ಇವೆಂಟ್ ಅಂತಂದರೆ ಮುಂಡಾ ಅಪ್ರೈಸಿಂಗ್ಗೆ ನಾವು ಹಾಕಿ ಕರಿತೀವಿ, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 85ನೇ ಕ್ವಶನ್ ಅಸರ್ಷನ್ ರೀಸನಿಂಗ್ ಕೊಟ್ಟಿದ್ದಾರೆ, ಇದರಲ್ಲಿ ಅಸರ್ಷನ್ ಇಸ್ ಕರೆಕ್ಟ್, ರೀಸನಿಂಗ್ ಇಸ್ ಫಾಲ್ಸ್ ಅಂತ ಆಗುತ್ತೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 86ನೇದು ನೋಡಿದರೆ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಇನ್ ಕಾಂಟೆಕ್ಸ್ಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ ಕೇಳಿದ್ದಾರೆ. ಥರ್ಡ್ ಆಪ್ಷನ್ ಗವರ್ನರ್ ಆಫ್ ಪ್ರಾವಿನ್ಸ್ ವಾಸ್ ಗಿವನ್ ಪವರ್ ಟು ನಾಮಿನೇಟ್ 10 ಇಂಡಿಯನ್ಸ್ ಟು ಕೌನ್ಸಿಲ್ ಅಂತ ಇದೆ. ಆ್ಯಕ್ಚುಲಿ 1935 ಮೋಸ್ಟ್ ಡಿಸೆಂಟ್ರಲೈಸ್ಡ್ ನಾರ್ಮ್ಸ್ ಅಥವಾ ರೂಲ್ಸ್ನ ತೊಗೊಂಡು ಬರ್ತಾರೆ. ದಿಸ್ ವಾಸ್ ನಾಟ್ ಕರೆಕ್ಟ್ ಇಯರ್, ಥರ್ಡ್ ಒನ್. 87ನೇದು ನೋಡಿದರೆ ಅಕಾರ್ಡಿಂಗ್ ಟು ಹೂಮ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಆರ್ ಟೂ ಐಸ್ ಆಫ್ ಅ ಬ್ಯೂಟಿಫುಲ್ ಬ್ರೈಡ್ ದಟ್ ಈಸ್ ಇಂಡಿಯಾ ಅಂತ ಕೇಳಿದರೆ ಸೈಯದ್ ಅಹಮದ್ ಖಾನ್ ಅವರು ಹಾಗೆ ಹೇಳಿರ್ತಾರೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 88ನೇದು ಅಸರ್ಷನ್ ರೀಸನ್ ಕೊಟ್ಟಿದ್ದಾರೆ, ಇದರಲ್ಲಿ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಅಸರ್ಷನ್ ಈಸ್ ಟ್ರೂ ಬಟ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಅಂತ. 89ನೇ ಕ್ವಶನ್ ನೋಡೋದಾದರೆ ನಾವು ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಅಕರೆನ್ಸ್ ಆಫ್ 4 towns or cities as one proceed from west to east. ನಾವು ಇಂಡಿಯಾಲಿ ವೆಸ್ಟ್ ಟು ಈಸ್ಟ್ ನೀವು ಹೀಗೆ ಮೂವ್ ಆದಾಗ ಒಂದು ಸೀಕ್ವೆನ್ಸಲ್ಲಿ ಯಾವ್ಯಾವ ಪ್ಲೇಸಸ್ನ ನೀವು ನೋಡ್ಬೋದು ಅಂತಂದರೆ ಇಲ್ಲಿ ಬಿಕಾನೇರ್ ರಾಜಸ್ಥಾನಿಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ವೆಸ್ಟಲ್ಲಿ ಸ್ಟಾರ್ಟ್ ಮಾಡಿ ಯು ವಿಲ್ ಗೋ ಲೈಕ್ ದ್ಯಾಟ್, ಅಲಿಗರ್ ಆ ಥರ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 90ನೇ ಕ್ವಶನ್ ನೋಡೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫಾರ್ಮಿಂಗ್ ಅಂತ ಇದೆ, ಯಾವುದು ಕರೆಕ್ಟ್ ಅಂತಂದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ, ಬೋತ್ ಆರ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 91ನೇ ಕ್ವಶನ್ ನೋಡಿದ್ರೆ ವಿಚ್ ಫಾರೆಸ್ಟ್ ಗ್ರೋ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ಇಂಡಿಯಾ ದಟ್ ರಿಸೀವ್ಡ್ ಆನ್ ಎಕ್ಸೆಸ್ ಆಫ್ 200 ಸೆಂಟಿಮೀಟರ್ ರೈನ್ಫಾಲ್ ಅಂತ ಇದೆ. 200 ಸೆಂಟಿಮೀಟರ್ಗಿಂತ ಜಾಸ್ತಿ ಎಕ್ಸೆಸ್ ಬಂದರೆ ನಾವು ವಿ ಕಾಲ್ ಇಟ್ ಆಸ್ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 92ನೇ ಕ್ವಶನ್ನು ಪೋಡು ಈಸ್ ಅ ಫಾರ್ಮ್ ಆಫ್ ಶಿಫ್ಟಿಂಗ್ ಕಲ್ಟಿವೇಷನ್ ಪ್ರಾಕ್ಟೀಸ್ಡ್ ಮೇನ್ಲಿ ಇನ್ ಎಲ್ಲಿ ಅಂತಂದರೆ ಒಡಿಸ್ಸಾಲಿ. 93ನೇದು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಾಂಗ್ಲಿ ಮ್ಯಾಚ್ಡ್ ಅಂತಂದರೆ ಸೆಕೆಂಡ್ ಆಪ್ಷನ್ ಪ್ರೈರೀಸ್ ಸೌತ್ ಆಫ್ರಿಕಾ ಈಸ್ ರಾಂಗ್ಲಿ ಮ್ಯಾಚ್ಡ್ ಹಿಯರ್. 94ನೇದು ಪ್ರೈಮರಿ ಫ್ಯಾಕ್ಟರ್ ಡಿಟರ್ಮೈನಿಂಗ್ ದ ಹೈಡಲ್ ಪೊಟೆನ್ಷಿಯಲ್ ಆಫ್ ಅ ರಿವರ್ ಇನ್ ದ ಈಸ್ ದ ಡ್ಯಾಶ್. ಇವಾಗ ಒಂದು ರಿವರ್ ಇದೆ, ಅದರಿಂದ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡ್ಬೋದೋ ಇಲ್ವೋ. ಸೊ ಹೈಡಲ್ ಪೊಟೆನ್ಷಿಯಲಿಟಿ ಚೆಕ್ ಮಾಡಬೇಕಂತಂದರೆ ವಿ ಚೆಕ್ ಫಾರ್ ದ ಸ್ಲೋಪ್ ಆಫ್ ದ ಚಾನಲ್. ಓಕೆ, ಸೊ ಸ್ಟೀಪ್ ಸ್ಲೋಪ್ ಇದೆಯಾ ಅಥವಾ ಹೇಗಿದೆ, ಸ್ಲೋಪ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ, ಈ ಥರ ಇದ್ದರೆ ವಿ ಗೆಟ್ ಮೋರ್ ವಾಟರ್, ರನ್ನಿಂಗ್ ವಾಟರ್. ಈ ಥರ ಇದ್ದರೆ ದ ಫೋರ್ಸ್ ವಿಲ್ ಬಿ ಲೆಸ್, ಅದಕ್ಕೆ ಚೆಕ್ ಮಾಡ್ತಾರೆ. ಸ್ಲೋಪ್ ಆಫ್ ದ ಚಾನಲ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 95ಗೆ ಲೆಂತ್ ಆಫ್ ದ ಹಿಮಾಲಯಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಲಾಂಗ್ ದ ಇಂಡಿಯನ್ ಬಾರ್ಡರ್ ಈಸ್ ಅಪ್ರಾಕ್ಸಿಮೇಟ್ಲಿ, ಸೆಕೆಂಡ್ ಆಪ್ಷನ್ 2500 ಕಿಲೋಮೀಟರ್ ಆಗುತ್ತೆ. 96ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಸ್ಕೇಲ್ ಮ್ಯಾಪ್ ಅಂತಂದರೆ ಇಟ್ ಈಸ್ ಕೆಡೆಸ್ಟ್ರಲ್ ಮ್ಯಾಪ್, ಫೋರ್ತ್ ಆಪ್ಷನ್ ಆಗುತ್ತೆ.
97ನೇ ಕ್ವಶನ್ ನೋಡೋದಾದರೆ ದ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಸಿಟೀಸ್ ಹ್ಯಾಸ್ ಬೀನ್ ಡನ್ ಬೈ ಅಶೋಕ್ ಮಿತ್ರ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 98ನೇದು ದ ಟ್ರೈಬಲ್ ಪಾಪ್ಯುಲೇಷನ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬಿಲಾಂಗ್ಸ್ ಟು ನೀಗ್ರಾಯ್ಡ್ಸ್. ಫೋರ್ತ್ ಆಪ್ಷನ್. 99ನೇದು ಕೊನೇಟ್ ವಾಟರ್ ಮೀನ್ಸ್ ಅದು ಏನಂತಂದರೆ ಫೋರ್ತ್ ಆಪ್ಷನ್ ದ ವಾಟರ್ ಹೆಲ್ಡ್ ಇನ್ ರಾಕ್ಸ್ ಸಿನ್ಸ್ ದ ಫಾರ್ಮೇಷನ್. ಓಕೆ, ಅದಕ್ಕೆ ನಾವು ಕೊನೇಟ್ ವಾಟರ್ ಅಂತ ಕರಿತೀವಿ. ನೆಕ್ಸ್ಟ್ 100 ನೋಡಿದರೆ ಲಾಸ್ಟ್ ಕ್ವಶನ್ ದ ಸೋಲಾರ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಲೇಯರ್ಸ್ ಅಂತ ಕೇಳಿದ್ದಾರೆ. ಸೋಲಾರ್ ಅಟ್ಮಾಸ್ಫಿಯರ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು ಇಟ್ ಸ್ಟಾರ್ಟ್ಸ್ ಫ್ರಮ್ ಕೋರ್, ಆಮೇಲೆ ರೇಡಿಯೇಟಿವ್ ಝೋನ್ ಇರುತ್ತೆ, ಆಮೇಲೆ ಕನ್ವೆಕ್ಟಿವ್ ಝೋನ್ ಇರುತ್ತೆ. ಬಟ್ ದೀಸ್ ಆರ್ ನಾಟ್ ಪಾರ್ಟ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರಲ್ಲಿ ಇದ್ರ ನೆಕ್ಸ್ಟ್ ಬರುತ್ತೆ ಏನು, ಫೋಟೋಸ್ಫಿಯರ್, ಕ್ರೋಮೋಸ್ಫಿಯರ್, ಕೊರೋನಾ ಅಂತ. ಸೊ ಅದಕ್ಕೆ ನಾವೇನು ಕರಿತೀವಿ, ಸೆಕೆಂಡ್ ಆಪ್ಷನ್ನ ಸರಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ 100 ಕ್ವಶನ್ ಡಿಸ್ಕಸ್ ಆಯಿತು ಫಾರ್ ಪೇಪರ್ 1. ಪೇಪರ್ 2 ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಆನ್ಸರ್ ಚೆಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಪೇಪರ್ 2ನ ನಾವು ನೋಡೋದಾದರೆ ಫಸ್ಟ್ ಕ್ವಶನ್ ಕಮ್ಯುನಿಕೇಷನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ವಿಚ್ ಸಿನಾರಿಯೋ ಬೆಸ್ಟ್ ಡೆಮಾನ್ಸ್ಟ್ರೇಟ್ ದ ಯೂಸ್ ಆಫ್ ವೊಲಟೈಲ್ ಮೆಮರಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಕಾಪಿ ಪೇಸ್ಟ್ ಕಂಟೆಂಟ್ ಬೇಸ್ ಬಿಟ್ವೀನ್ 2 ಫೈಲ್ಸ್. ಇದಕ್ಕೆ ನಾವು ವೊಲಟೈಲ್ ಮೆಮರಿ ಯೂಸ್ ಮಾಡ್ತೀವಿ, ಯಾಕಂದರೆ ವೊಲಟೈಲ್ ಮೆಮರಿ ಅಂದರೆ ಏನು, ಟೆಂಪರರಿ ಮೆಮರಿ ಅಂತ. ಸೊ ಕಾಪಿ ಪೇಸ್ಟ್ಗೆ ನಾವು ರ್ಯಾಮ್ ವಿಚ್ ಇಸ್ ಟೆಂಪರರಿ ಮೆಮರಿ ಯೂಸ್ ಮಾಡಿರೋದ್ರಿಂದ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಎರಡನೇ ಕ್ವಶನ್ ನೋಡ್ತಾರೆ ಪ್ರೋಗ್ರಾಮ್ ಮ್ಯಾನಿಪುಲೇಟ್ಸ್ ಬೈನರಿ ಡೇಟಾ ಡೈರೆಕ್ಟ್ಲಿ ಆ್ಯಂಡ್ ಇಂಟರ್ಫೇಸಸ್ ಕ್ಲೋಸ್ಲಿ ವಿತ್ ದ CPU. ವಿಚ್ ಕ್ಯಾಟಗರಿ ಡಸ್ ಇಟ್ ಬಿಲಾಂಗ್ ಟು ಅಂತ ಕೇಳಿದರೆ ಫೋರ್ತ್ ಆಪ್ಷನ್ ಲೋ ಲೆವೆಲ್ ಸಾಫ್ಟ್ವೇರ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಫರ್ಮ್ವೇರ್ ಎಕ್ಸಾಂಪಲ್. ರೈಟ್, ಅದಕ್ಕೆ ಲೋ ಲೆವೆಲ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಫೋರ್ತ್ ಆಪ್ಷನ್. ಥರ್ಡ್ ಕ್ವಶನ್ ವಿಚ್ ಟೂಲ್ ವುಡ್ ಯು ಯೂಸ್ ಟು ಆಕ್ಸೆಸ್ ಸಿಸ್ಟಮ್ ಸೆಟ್ಟಿಂಗ್ ರಿಲೇಟೆಡ್ ಟು ಟೈಮ್, ಡಿಸ್ಪ್ಲೇ ಆ್ಯಂಡ್ ಯೂಸರ್ ಅಕೌಂಟ್ ಅಂತಂದರೆ ಕಂಟ್ರೋಲ್ ಪ್ಯಾನಲಲ್ಲಿ ಸಿಗುತ್ತೆ. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಾಲ್ಕನೇದು ವಿಚ್ ಕಮ್ಯಾಂಡ್ ಇನ್ MS ವರ್ಡ್ ಹೆಲ್ಪ್ಸ್ ಯು ರಿವರ್ಟ್ ಟು ದ ಮೋಸ್ಟ್ ರೀಸೆಂಟ್ಲಿ ಸೇವ್ಡ್ ವರ್ಷನ್ ಆಫ್ ದ ಡಾಕ್ಯುಮೆಂಟ್ ಅಂತ ಇದೆ. ಇಟ್ ಈಸ್ ಫೋರ್ತ್ ಆಪ್ಷನ್ ರಿವರ್ಟ್. ಇಲ್ಲೇ ಹಿಂಟ್ ಕೊಟ್ಬಿಟ್ಟಿದ್ದಾರೆ. ಐದನೇದು ನೋಡೋದಾದರೆ ಟು ಪ್ರಿಂಟ್ ಓನ್ಲಿ ಸ್ಪೆಸಿಫಿಕ್ ಪೇಜಸ್ ಆಫ್ ಅ ಡಾಕ್ಯುಮೆಂಟ್ ವಿಚ್ ಫೀಚರ್ ಈಸ್ ಯೂಸ್ಡ್. ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ, ಸಿಸ್ಟಮಲ್ಲಿ ಹೋಗಿ ಕಂಟ್ರೋಲ್ P ಕೊಟ್ಟಾಗ ಅಲ್ಲಿ ನಿಮಗೆ ಆಪ್ಷನ್ ಕೊಡುತ್ತಲ್ವ, ಪ್ರಿಂಟ್ ರೇಂಜನ್ನು ನೀವು ಸೆಲೆಕ್ಟ್ ಮಾಡಿದರೆ ಈ ಥರ 2ನೇ ಪೇಜ್ ಬೇಕು, 4ನೇ ಪೇಜ್ ಬೇಕು, 10ನೇ ಪೇಜ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು ಅಮಾಂಗ್ ದ ಪೇಜಸ್, ಸ್ಪೆಸಿಫಿಕ್ ಪೇಜ್ನ. ನೆಕ್ಸ್ಟ್ 6 ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಲಾಜಿಕಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಆ್ಯಂಡ್, ಇಫ್, ಆರ್ ಎಲ್ಲನೂ ಲಾಜಿಕಲ್ಲೇ. ವಿ ಲುಕ್ ಅಪ್ ಇಸ್ ಫಾರ್ ಲುಕಿಂಗ್ ಅಪ್ ಸರ್ಟೆನ್ ಥಿಂಗ್ಸ್ ವಿ ವಾಂಟ್, ನಾಟ್ ಅ ಲಾಜಿಕಲ್ ಥಿಂಗ್. ಇಲ್ಲಿ ಅವರು ನಾಟ್ ಅಂತ ಕೊಡಬೇಕಿತ್ತು, ರಾಂಗ್ ಕ್ವಶನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಕ್ವಶನಲ್ಲಿ ಎರರ್ ಇದೆ ಅನಿಸುತ್ತೆ ನನಗೆ. ಸೊ ಯಾ, ಯು ಕ್ಯಾನ್ ಸಿ. 7th ಒನ್ ಇನ್ ವಿಚ್ ಕೇಸ್ ವಿಲ್ ಎಕ್ಸೆಲ್ ರಿಟರ್ನ್ ದಿಸ್ ಎರರ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಎರರ್ ಯಾವಾಗ ಅಂತಂದರೆ ಡಿವಿಷನ್ ಬೈ ಸೆಲ್ ಕಂಟೈನಿಂಗ್ 0. ಸೊ ಒಂದು ಸೆಲ್ನ 0 ಇರುತ್ತೆ ಸೆಲ್ಲಲ್ಲಿ, ಅದನ್ನು ನೀವು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಈ ಥರ ಒಂದು ಎರರ್ ಬರುತ್ತೆ. 8ನೇದು ವಿಚ್ ಆಫ್ ದೀಸ್ ಈಸ್ ಇನ್ವ್ಯಾಲಿಡ್ ಸೆಲ್ ಫಾರ್ಮೆಟಿಂಗ್ ಆಪರೇಷನ್ಸ್ ಇನ್ ಎಕ್ಸೆಲ್ ಅಂತ ಕೇಳಿದರೆ ಥರ್ಡ್ ಆಪ್ಷನ್ ಸೆಟ್ ಕಾಲಮ್ ಬ್ರೇಕ್. ಸೊ ಇದು ಪೇಜ್ ಫಾರ್ಮೆಟಿಂಗಲ್ಲಿ ಬರುತ್ತೆ, ನಾಟ್ ಇನ್ ಸೆಲ್ ಫಾರ್ಮೆಟಿಂಗ್ ಆಪರೇಷನ್ಸ್. 9ನೇದು ವಾಟ್ ಡಸ್ ದ ಆಟೋ ಫಿಟ್ ಫೀಚರ್ ಡೂ. ಏನು ಮಾಡುತ್ತೆ ಅಂತಂದರೆ ಸೆಕೆಂಡ್ ಆಪ್ಷನ್ ಇಟ್ ಅಡ್ಜಸ್ಟ್ ಸೆಲ್ ವಿಡ್ತ್ ಆರ್ ಹೈಟ್ ಟು ಕಂಟೆಂಟ್, ಫಿಟ್ ದ ಕಂಟೆಂಟ್. ರೈಟ್, ಅದಕ್ಕೆ ನಾವು ಸೆಕೆಂಡ್ ಆಪ್ಷನ್ ಹೇಳ್ತೀವಿ ಆಟೋ ಫಿಟ್ಟಲ್ಲಿ. 10ನೇದು ನೋಡಿದರೆ ವಿಚ್ ಆಫ್ ದೀಸ್ ಈಸ್ ಯೂಸ್ ಟು ಆಕ್ಸೆಸ್ ವೆಬ್ಸೈಟ್ಸ್ ಬೈ ಟ್ರೈಯಿಂಗ್ ಅ ಹ್ಯೂಮನ್ ರೀಡಬಲ್ ನೇಮ್ ಅಂತ. ಟೈಪಿಂಗ್ ಅ ಹ್ಯೂಮನ್ ರೀಡಬಲ್ ನೇಮ್ ಅಂದರೆ URL ಅಲ್ಲಿ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಈ IP ಅಡ್ರೆಸ್ ಬಂದು ನ್ಯೂಮರಿಕಲ್ ಇದರಲ್ಲಿ ಇರುತ್ತೆ. HTML ಮತ್ತು XML ಬಂದು ದೇ ಆರ್ ಮಾರ್ಕಪ್ ಲ್ಯಾಂಗ್ವೇಜಸ್. ಸೊ URL ಬಂದು ಹ್ಯೂಮನ್ ರೀಡಬಲ್ ಫಾರ್ಮೆಟಲ್ಲಿ ವಿ ಕ್ಯಾನ್ ಟೈಪ್. 11ನೇದು ವಿಚ್ ಇಂಟರ್ನೆಟ್ ಟೂಲ್ಸ್ ಅಲೋಸ್ ರಿಯಲ್ ಟೈಮ್ ಟೆಕ್ಸ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ಯೂಸರ್ಸ್ ಅಂದರೆ ಇಟ್ ಈಸ್ ಚಾರ್ಟ್. ರೈಟ್, ಯಾಕಂದರೆ DNS HTTP ಬಂದು ಪ್ರೋಟೋಕಾಲ್ಸ್ ಆಗುತ್ತೆ, FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ರಿಯಲ್ ಟೈಮ್ ಕಮ್ಯುನಿಕೇಷನ್ ಆಗಬೇಕಂದ್ರೆ ಚಾರ್ಟ್, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 12ನೇದು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಆ್ಯಡೆಡ್ ಟು ಅ ಸ್ಲೈಡ್ ಟು ಇಂಪ್ರೂವ್ ಎಸ್ಥೆಟಿಕ್ಸ್. ಓಕೆ, ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಫಸ್ಟ್ ಮೋಸ್ಟ್ ವಿಸಿಬಲ್ ಆಪ್ಷನ್ ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಟು ಪ್ಲೀಸ್ ದ ಪರ್ಸನ್ ಹೂ ಈಸ್ ಲುಕಿಂಗ್ ಇಟ್, ಆಸ್ಥೆಟಿಕ್ಸ್ ಇಂಪ್ರೂವ್ ಮಾಡೋಕ್ಕೆ. ಸೊ ಫಸ್ಟ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಬೋದು. ಬಟ್ ಇವೆಲ್ಲನೂ ಯೂಸ್ ಮಾಡ್ಬೋದು, ಬಟ್ ಪ್ರೈಮರಲ್ಲಿ ಫಸ್ಟ್ ಆಪ್ಷನ್ ನನ್ನ ಪ್ರಕಾರ ಕರೆಕ್ಟ್. 13ನೇದು ಇನ್ ಕನ್ನಡ ನುಡಿ ವಿಚ್ ಈಸ್ ಅ ನೆಸಸರಿ ಸ್ಟೆಪ್ ಟು ಕ್ರಿಯೇಟ್ ಕನ್ನಡ ವರ್ಡ್ ಡಾಕ್ಯುಮೆಂಟ್ ಅಂತಂದರೆ ಫಸ್ಟ್ ಆಪ್ಷನ್ ಸೆಟ್ ಲ್ಯಾಂಗ್ವೇಜ್ ಇನ್ಪುಟ್ ಟು ಕನ್ನಡ. ಫಸ್ಟ್ ಅದನ್ನು ಮಾಡಿ ನೆಕ್ಸ್ಟ್ ವಿಲ್ ಡು ಅದರ್ ಥಿಂಗ್ಸ್.
14ನೇ ಕ್ವಶನ್ ನೋಡೋದಾದರೆ ವಿಚ್ ಆ್ಯಕ್ಷನ್ಸ್ ಆರ್ ಪಾಸಿಬಲ್ ಫ್ರಮ್ ಸ್ಲೈಡ್ ಶೋ ಟ್ಯಾಬ್. ಸ್ಲೈಡ್ ಶೋ ಟ್ಯಾಬಲ್ಲಿ ನೀವು ಏನೇನು ಮಾಡ್ಬೋದು. ಸೊ ನಮಗನ್ಸುತ್ತೆ ಸ್ಲೈಡ್ ಶೋ ಅಂದರೆ ಮೋಸ್ಟ್ಲಿ ರನ್ ಸ್ಲೈಡ್ ಶೋ ಮಾತ್ರ ಮಾಡ್ಬೋದು ಅಂತ. ನೋ, ಬಟ್ ಸ್ಲೈಡ್ ಶೋ ಅಲ್ಲಿ ನೀವು ಸೆಟಪ್, ಟೈಮ್, ರೆಕಾರ್ಡ್ ನರೇಷನ್, ರನ್ ಸ್ಲೈಡ್ ಶೋನು ಮಾಡ್ಬೋದು. ನೀವು ನಿಮ್ಮ ಸಿಸ್ಟಮಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದಕ್ಕೆ ಇದು ಕೂಡ ಕ್ವಶನಲ್ಲಿ ನಾಟ್ ಪಾಸಿಬಲ್ ಅಂತ ಕೊಡಬೇಕಿತ್ತೇನೋ, ಅವರು ಎರರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ನೀವೆಲ್ಲ ಯಾವ್ದಾವ್ದು ಹೈಲೈಟ್ ಮಾಡ್ತಾ ಇದ್ದೀನಿ, ಅಬ್ಜೆಕ್ಷನ್ ರೈಸ್ ಮಾಡುವಾಗ ಈ ಕ್ವಶನ್ಸ್ನ ರೈಸ್ ಮಾಡಿದರೆ ಗ್ರೇಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಕೀಪ್ ಇನ್ ಮೈಂಡ್. 15ನೇ ಕ್ವಶನ್ನು ವಾಟ್ ಈಸ್ ದ ಬೆನಿಫಿಟ್ ಆಫ್ ಯೂಸಿಂಗ್ ಹ್ಯಾಂಡ್ಔಟ್ ವ್ಯೂ ಇನ್ ಪವರ್ ಪಾಯಿಂಟ್ ಅಂತ ಹೇಳಿದ್ರೆ ಥರ್ಡ್ ಆಪ್ಷನ್, ಪ್ರಿಪೇರ್ ಪ್ರಿಂಟೆಡ್ ಸ್ಲೈಡ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 16ನೇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸಿಸ್ಟಮ್, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಅಂತಂದರೆ ಥರ್ಡ್ ಆಪ್ಷನ್, ಹಾರ್ಡ್ವೇರ್ ಪರ್ಫಾರ್ಮ್ಸ್ ಆ್ಯಕ್ಷನ್ಸ್, ಸಾಫ್ಟ್ವೇರ್ ಪ್ರೊವೈಡ್ ಲಾಜಿಕ್ ಟು ಕಂಟ್ರೋಲ್ ದೆಮ್. ಓಕೆ, ಸೊ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 17ನೇದು ಯು ಆರ್ ಬಿಲ್ಡಿಂಗ್ ಅ ಡೇಟಾ ಮಾಡೆಲ್ ದಟ್ ಮಸ್ಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಹೋಲ್ ನಂಬರ್ ಆ್ಯಂಡ್ ಟೆಕ್ಸ್ಟ್. ಓಕೆ, ಹೋಲ್ ನಂಬರ್ ಮತ್ತು ಟೆಕ್ಸ್ಟ್ ಮಧ್ಯೆ ಡಿಫ್ರೆನ್ಸ್ ಮಾಡೋ ಥರ. ವಿಚ್ ಡೇಟಾ ಟೈಪ್ ಯು ವಿಲ್ ಯೂಸ್ ಅಂತ ಅಂದರೆ ಇಂಟೀಜರ್ ಆ್ಯಂಡ್ ಕ್ಯಾರೆಕ್ಟರ್. ಯಾಕಂದರೆ ಇಂಟೀಜರ್ ಟೇಕ್ಸ್ ಹೋಲ್ ನಂಬರ್ಸ್. ಓಕೆ, ಸಾರ್ಟ್ ಮಾಡಬೇಕಲ್ವ, ನಮಗೆ ಡಿಸ್ಟಿಂಗ್ವಿಷ್ ಮಾಡಬೇಕಲ್ವ. ಸೊ ಟೆಕ್ಸ್ಟ್ ಈಸ್ ಫಾರ್ ಕ್ಯಾರೆಕ್ಟರ್. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 18ನೇದು ಯೂಸ್ ಅ ಯೂಸರ್ ಸ್ವಿಚಸ್ ಆನ್ ಕಂಪ್ಯೂಟರ್ ಆ್ಯಂಡ್ ಇಟ್ ರನ್ಸ್ ಅ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ಬಿಫೋರ್ ದ OS ಲೋಡ್ಸ್. ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೋರ್ಡ್ ಇನ್ ವಿಚ್ ಕಾಂಪೊನೆಂಟ್. ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬಂದು, ಕಂಟ್ರೋಲ್ ಪ್ಯಾನಲ್ ಬಂದು ಸಮ್ ಇನ್ಸ್ಟ್ರಕ್ಷನ್ ರನ್ ಆಗುತ್ತೆ, ರೈಟ್? ಅದು ಎಲ್ಲಿ ಸೇವ್ ಆಗಿರುತ್ತೆ ಅಂತಂದರೆ ಇಟ್ ಈಸ್ ಸೇವ್ಡ್ ಇನ್ ರಾಮ್, ಫೋರ್ತ್ ಆಪ್ಷನ್. 19ನೇದು ವಿಚ್ ಆಫ್ ದೀಸ್ ಟ್ಯಾಬ್ ಆಪ್ಷನ್ಸ್ ಅಲೋಸ್ ದ ಯೂಸರ್ ಟು ಕಂಟ್ರೋಲ್ ಇಂಡೆಂಟೇಷನ್ ಆ್ಯಂಡ್ ಟ್ಯಾಬ್ ಸ್ಪೇಸಿಂಗ್ ಪ್ರಿಸೈಸ್ಲಿ ಅಂತಂದರೆ ರೂಲರ್. ಓಕೆ, ಇಲ್ಲಿ ಮೇಲೆಗಡೆ ನೀವು ರೂಲರ್ ಸೆಲೆಕ್ಟ್ ಮಾಡಿದಾಗ ಈ ಥರ ಸ್ಕೇಲಿಂಗ್ ಕೊಟ್ಟಿರುತ್ತೆ. ವರ್ಡ್ ಅಥವಾ ಡಾಕ್ಯುಮೆಂಟ್ ನೀವು ಟೈಪ್ ಮಾಡುವಾಗ ರೂಲರ್ ವಿ ಕ್ಯಾನ್ ಯೂಸ್ ಇಟ್. 20ನೇದು ವಿಚ್ ಆಫ್ ದ ಫಾಲೋಯಿಂಗ್ ಐಕಾನ್ಸ್ ಡು ನಾಟ್ ಅಪಿಯರ್ ಆನ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬೈ ಡಿಫಾಲ್ಟ್ ಅಂತ ಕೇಳಿದರೆ ಅಲೈನ್, ಜಸ್ಟಿಫೈ ಬಂದು ಡಿಫಾಲ್ಟ್ ಆಗಿ ಬರಲ್ಲ. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 21ನೇದು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್ ಯೂಸಿಂಗ್ ದ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್ ಅಂತಂದರೆ ಆಲ್ ದ ತ್ರೀ. ಅಗೇನ್ ಇಲ್ಲಿ ನಾಟ್ ಅಂತ ಕೇಳಬೇಕಿತ್ತೇನೋ ಈ ಕ್ವಶನ್ ಕೂಡ. ಸೊ ಇಲ್ಲಿ ಲೈನ್ ಸ್ಪೇಸಿಂಗ್, ಇಂಡೆಂಟೇಷನ್, ಅಲೈನ್ಮೆಂಟ್ ಎಲ್ಲನೂ ಬರುತ್ತೆ. ಸೊ ಐ ಡೋಂಟ್ ನೋ 1 or 2 or 4 ಅಂತ ಆನ್ಸರ್ ಕೀ ಕೊಡ್ತಾರಾ ಅಥವಾ ಕ್ವಶನ್ನೇ ಗ್ರೇಸ್ ಕೊಡ್ತಾರಾ, ಐ ಡೋಂಟ್ ನೋ. ನೆಕ್ಸ್ಟ್ 22ನೇದು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವ್ಯಾಲಿಡ್ ಪೇಸ್ಟ್ ಆಪ್ಷನ್ ಶೋನ್ ವೆನ್ ಪೇಸ್ಟಿಂಗ್ ಕಂಟೆಂಟ್ ಇನ್ ವರ್ಡ್ ಅಂತ ಕೇಳಿದರೆ ಇದಕ್ಕೆ ಕೂಡ 3 ಕೂಡ ಕರೆಕ್ಟ್ ಆಗಿದೆ. ನೀವು ಕಂಟ್ರೋಲ್ P ಒತ್ತಿದಾಗ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ, ಕೀಪ್ ಸೋರ್ಸ್ ಫಾರ್ಮೆಟಿಂಗ್, ಮರ್ಜ್ ಫಾರ್ಮೆಟಿಂಗ್, ಯೂಸ್ ಡೆಸ್ಟಿನೇಷನ್ ಥೀಮ್ ಅಂತ ಎಲ್ಲ. ಯಾವುದು ನಾಟ್ ವ್ಯಾಲಿಡ್ ಅಂತ ಕೇಳಬೇಕಿತ್ತು, ಇನ್ವ್ಯಾಲಿಡ್ ಅಂತ, ಇಲ್ಲಿ ವ್ಯಾಲಿಡ್ ಅಂತ ಕೇಳಿದರೆ. ಸೊ ಆಲ್ 3 ಆರ್ ಕರೆಕ್ಟ್ ಇಯರ್. 23ನೇದು ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಕೌಂಟ್ ಸೆಲ್ಸ್ ದ್ಯಾಟ್ ಮೀಟ್ ಅ ಸ್ಪೆಸಿಫಿಕ್ ಕಂಡೀಷನ್ ಅಂತಂದರೆ ಫಸ್ಟ್ ಆಪ್ಷನ್ ಕೌಂಟ್ ಇಫ್ ಕಂಡೀಷನ್ ಕೊಡ್ತಾ ಇದ್ದೀವಿ, ಲಾಜಿಕಲ್ ಕಂಡೀಷನ್. ಸೊ ಸ್ಪೆಸಿಫಿಕ್ ಕಂಡೀಷನ್ ನೋಡೋದಾದ್ರೆ ಕೌಂಟ್ ಇಫ್ ಯೂಸ್ ಮಾಡ್ತೀವಿ. 24ನೇದು ವಿಚ್ ಎಕ್ಸೆಲ್ ಫೀಚರ್ ಈಸ್ ಬೆಸ್ಟ್ ಸೂಟೆಡ್ ಟು ಫಿಲ್ಟರ್ ಸೇಲ್ಸ್ ಅಬೌಟ್ 10,000 ಅಂತಂದರೆ ಇಲ್ಲಿ ಆಲ್ರೆಡಿ ಕೊಟ್ಬಿಡ್ತಾರೆ ಹಿಂಟ್. ಫಿಲ್ಟರ್ ಮಾಡಬೇಕು ಅಂದರೆ ಫಿಲ್ಟರ್ ಆಪ್ಷನ್ ಯೂಸ್ ಮಾಡಬೇಕು, ಥರ್ಡ್ ಆಪ್ಷನ್. 25ನೇದು ವಾಟ್ ಟಿಪಿಕಲ್ ಸರ್ವಿಸಸ್ ಆರ್ ನಾಟ್ ಅವೈಲೇಬಲ್ ಆನ್ ಇಂಟರ್ನೆಟ್ ಅಂತಂದರೆ ರ್ಯಾಮ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಅವೈಲೇಬಲ್. ಅದು ಒಂದು ಸಿಸ್ಟಮ್ ಹಾರ್ಡ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ, ಸಿಸ್ಟಮಲ್ಲಿ ಇರುತ್ತೆ, ನಾಟ್ ಇನ್ ಎನಿ ಇಂಟರ್ನೆಟ್. ಸೊ ಥರ್ಡ್ ಆಪ್ಷನ್ಸ್ ವಿ ಕ್ಯಾನ್ ಸೆಲೆಕ್ಟ್. 26ನೇದು ವಾಟ್ ಡಸ್ ಅ ಸರ್ಚ್ ಇಂಜಿನ್ ಪ್ರೈಮರ್ಲಿ ಡೂ ಅಂತಂದರೆ ಇಟ್ ರಿಟ್ರೀವ್ಸ್ ವೆಬ್ ಪೇಜಸ್ ಬೇಸ್ಡ್ ಆನ್ ಕೀವರ್ಡ್ಸ್, ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 27ನೇದು ವಿಚ್ ಆಪರೇಷನ್ಸ್ ಆರ್ ಟಿಪಿಕಲಿ ನಾಟ್ ಸಪೋರ್ಟೆಡ್ ಬೈ ಇಮೇಲ್ ಕ್ಲೈಂಟ್ಸ್ ಲೈಕ್ ಜಿಮೇಲ್ ಆರ್ ಔಟ್ಲುಕ್ ಅಂದರೆ ಸೆಕೆಂಡ್ ಆಪ್ಷನ್ ಎನ್ಕ್ರಿಪ್ಟ್ BIOS. ಯಾಕಂದರೆ ಇಟ್ ಈಸ್ ಅ ಹಾರ್ಡ್ವೇರ್ ಫರ್ಮ್ವೇರ್, ಇಟ್ ಈಸ್ ನಾಟ್ ಟಿಪಿಕಲಿ ಸಪೋರ್ಟೆಡ್ ಬೈ ದ ಇಮೇಲ್ ಕ್ಲೈಂಟ್ಸ್. 28ನೇದು ವಾಟ್ ಈಸ್ ದ ಪ್ರೈಮರಿ ಅಡ್ವಾಂಟೇಜ್ ಆಫ್ ಸೆಂಡಿಂಗ್ ಫೈಲ್ಸ್ ಆ್ಯಸ್ ಇಮೇಲ್ ಅಟ್ಯಾಚ್ಮೆಂಟ್. ಇಮೇಲ್ ಅಟ್ಯಾಚ್ಮೆಂಟ್ ಕಳಿಸೋದ್ರಿಂದ ಅಡ್ವಾಂಟೇಜಸ್ ಏನು ಅಂತಂದರೆ ದ ಟ್ರಾನ್ಸ್ಫರ್ಸ್ ಡಿಜಿಟಲ್ ಫೈಲ್ಸ್ ಆರ್ ಇಂಟ್ಯಾಕ್ಟ್ ಅಂತ. ಓಕೆ. 29ನೇದು ವಾಟ್ ಈಸ್ ದ ರೋಲ್ ಆಫ್ ದ ಟೈಟಲ್ ಸ್ಲೈಡ್ ಇನ್ ದ ಪವರ್ ಪಾಯಿಂಟ್. ಟೈಟಲ್ ಸ್ಲೈಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಂಟ್ರಡಕ್ಷನ್ ಥರ ಟೈಟಲ್, ರೈಟ್? ಟೈಟಲ್ ಸ್ಲೈಡ್ ಈಸ್ ಫಾರ್ ಗಿವಿಂಗ್ ಇಂಟ್ರಡಕ್ಷನ್ ಅಬೌಟ್ ದ ಟಾಪಿಕ್. 30ನೇದು ವಿಚ್ ಕಂಪೊನೆಂಟ್ ಇನ್ ಪವರ್ ಪಾಯಿಂಟ್ ಲೆಟ್ಸ್ ಯೂಸರ್ಸ್ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಇಂಟು ಸ್ಲೈಡ್ ಅಂದರೆ ಇಂಪೋರ್ಟ್ ಟೆಕ್ಸ್ಟ್, ಥರ್ಡ್ ಆಪ್ಷನ್ ಆಗುತ್ತೆ. ಇವಾಗ ನಾವು ಕನ್ನಡ ಕ್ವಶನ್ಸ್ ನೋಡ್ತಾ ಹೋಗೋಣ. ಇಲ್ಲಿಂದ ಕನ್ನಡದಲ್ಲಿ 31st ಕ್ವಶನ್ ನೋಡಿದರೆ ಅಂಶಿ ಸಮಾಸದ ಮತ್ತೊಂದು ಹೆಸರು ಏನಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಅವ್ಯಯಿ ಭಾವ ಸಮಾಸ ಅಂತಲೂ ಕರೀತಾರೆ. 32ನೇದು
ಪಪ್ಪಾಯಿ ಬಿಸ್ಕೆತ್ತು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಪೋರ್ಚುಗೀಸಿಂದ ಬಂದಿದೆ. 4th ಆಪ್ಷನ್ ಸರಿಯಾಗುತ್ತೆ. 33ನೇದು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತಂದರೆ 4th ಆಪ್ಷನ್ ಒಡ್ಡಾರಾಧನೆ ಕರೆಕ್ಟ್ ಆಗುತ್ತೆ. 34ನೇದು ಕಸ್ತೂರಿ ಪದದ ತದ್ಭವ ರೂಪ ಯಾವುದಂದ್ರೆ 1st ಆಪ್ಷನ್ ಕತ್ತೂರಿ ಕರೆಕ್ಟ್ ಆಗುತ್ತೆ. 35ನೇದು ಮೊದಲ ರಾಷ್ಟ್ರಕವಿ ಯಾರು ಅಂತಂದರೆ ಎಂ ಗೋವಿಂದ ಪೈ, 3ನೇ ಆಪ್ಷನ್ ಸರಿಯಾಗುತ್ತೆ. 36ನೇದು ಪೃಥ್ವಿ ಪದದ ಸಮಾನಾರ್ಥಕ ಪದ ಯಾವುದಂತಂದರೆ ಮೇಲಿನ ಎಲ್ಲವೂ. ಇದರಣಿ, ಭೂಮಿ, ಪೊಡವಿ, ಉರ್ವಿ, ಅವನಿ, ಮೇದಿನಿ ಇವೆಲ್ಲನೂ ಭೂಮಿಗೇನೆ ಸಮಾನಾರ್ಥಕ ಪದಗಳು. ಸೊ ಮೇಲಿನ ಎಲ್ಲವೂ ಆಗುತ್ತೆ. 37ನೇದು ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಹಾರಿತೆ ಅಂತ ಹೇಳ್ತೀವಿ. 4th ಆಪ್ಷನ್ ಸರಿಯಾಗುತ್ತೆ. ಅಂದರೆ ಸಣ್ಣದನ್ನೇ ಮಾಡೋಕ್ಕಾಗದೇ ಇರೋರು ದೊಡ್ಡದನ್ನು ಮಾಡ್ತಾರಾ ಅನ್ನೋ ಥರ. 38ನೇದು ಅನ್ವರ್ಥ ನಾಮಕ್ಕೆ ಉದಾಹರಣೆ ಯಾವುದಂತಂದರೆ ಮೂಗ, ಕುರುಡ ಇವೆಲ್ಲ 2nd ಆಪ್ಷನ್. 39ನೇದು ಇವುಗಳಲ್ಲಿ ಸಂಸ್ಕೃತ ಸಂಧಿ ಯಾವುದಂತಂದರೆ ಎಣ್ ಸಂಧಿ, 4ನೇ ಆಪ್ಷನ್ ಸರಿಯಾಗುತ್ತೆ. 40ನೇದು ಚಂದ್ರಕ್ಕಿ ಪದದ ಅರ್ಥ ಏನಂದರೆ ನವಿಲು ಅಂತ ಅರ್ಥ. ನವಿಲಿಗೆ ನಾವು ಚಂದ್ರಕ್ಕಿ ಅಂತಲೂ ಕರಿತೀವಿ. 41ನೇದು ನೆಲಗಡಲೆ, ಇದು ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ಆದೇಶ ಸಂಧಿ, 3ನೇ ಆಪ್ಷನ್ ಸರಿಯಾಗುತ್ತೆ. 42ನೇದು ಮೋಡದಿಂದ ಮಳೆ ಬರುತ್ತೆ, ಈ ವಾಕ್ಯದಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ ಯಾವುದಂದರೆ ತೃತೀಯ ವಿಭಕ್ತಿ. 43ನೇದಕ್ಕೆ ಮೃಢಾಣಿ ಪದದ ಅರ್ಥ ಏನಂದರೆ ಪಾರ್ವತಿ ಅಂತ ಅರ್ಥ, 3rd ಆಪ್ಷನ್ ಕರೆಕ್ಟ್ ಆಗುತ್ತೆ. 44ನೇದು ಚಿತ್ರಕಾರ, ಸಿರಿವಂತ ಈ ಪದಗಳು ಏನಂತಂದರೆ ತದ್ದಿತ ಅಂತ, 2nd ಆಪ್ಷನ್ ಕರೆಕ್ಟ್ ಆಗುತ್ತೆ. 45ನೇದು ಕ್ರಿಯಾಪದದ ಮೂಲ ರೂಪದಲ್ಲಿ ಧಾತುವಿನಲ್ಲಿ ಎಷ್ಟು ವಿಧಗಳಿವೆ ಅಂತಂದರೆ 2 ವಿಧಗಳಿವೆ, 1st ಆಪ್ಷನ್ ಸರಿಯಾಗುತ್ತೆ. 46ನೇದು ಅನುಸ್ವಾರ ಚಿಹ್ನೆ ಯಾವುದು ಅಂತ ಕೇಳಿದರೆ 3rd ಆಪ್ಷನ್ ಸರಿಯಾಗುತ್ತೆ. 47 ದ್ರಾವಿಡ ಭಾಷೆಯಿಂದ ಬೆಳೆದು ಬಂದ ಭಾಷೆ ಯಾವುದು ಅಂತಂದರೆ ಕನ್ನಡ ಭಾಷೆ, 2nd ಆಪ್ಷನ್ ಸರಿಯಾಗುತ್ತೆ. 48ನೇದು ಕನ್ನಡ ಸಂಧಿ ಯಾವುದು ಅಂತಂದರೆ ಆಗಮ ಸಂಧಿ, 4ನೇ ಆಪ್ಷನ್ ಸರಿಯಾಗುತ್ತೆ. 49ನೇದು ರಾಮನಾಥ ಎಂಬುದು ಯಾರ ವಚನದ ಅಂಕಿತ ನಾಮವಾಗಿದೆ ಅಂದರೆ 1st ಒನ್ ಜೇಡರ ದಾಸಿಮಯ್ಯ. 50ನೇದು ನಮ್ಮೂರು, ಇದು ಯಾವ ಸಂಧಿಗೆ ಉದಾಹರಣೆ ಅಂದರೆ ಅಕಾರ ಲೋಪ ಸಂಧಿ. ಯಾಕಂದರೆ ನಮ್ಮ ಪ್ಲಸ್ ಊರು ಅಲ್ಲಿ ಹಾರೋಗಿ ನಮ್ಮೂರು ಮಾಡಿಬಿಡ್ತೀವಿ, ಅಕಾರ ಲೋಪ ಆಗುತ್ತೆ. 51ನೇದು ಶಬ್ದಮಣಿ ದರ್ಪಣ ಎಂಬ ಕನ್ನಡ ವ್ಯಾಕರಣ ಗ್ರಂಥವನ್ನು ರಚಿಸಿದವನು ಯಾರಂತಂದರೆ 4th ಆಪ್ಷನ್ ಕೇಶಿರಾಜ ಕರೆಕ್ಟ್ ಆಗುತ್ತೆ. 52ನೇದು ಈ ಜಂಬಲ್ಡ್ ಸೆಂಟೆನ್ಸ್ ಅಥವಾ ಸ್ಥಾನಪಲ್ಲಟದ ಆಗಿರುವಂಥ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. 1st ಆಪ್ಷನ್ 2, 1, 4, 3 ಕರೆಕ್ಟ್ ಆಗುತ್ತೆ. 53ನೇದು ಸಂಧ್ಯಾಕ್ಷರಗಳು ಯಾವುವು ಅಂತಂದರೆ 3rd ಆಪ್ಷನ್ ಐ, ಔ ಕರೆಕ್ಟ್ ಆಗುತ್ತೆ. 54ನೇದು ಸೇಮ್ ಜಂಬಲ್ಡ್ ಸೆಂಟೆನ್ಸ್ ಇದೆ, ಸ್ಥಾನಪಲ್ಲಟವಾಗಿರೋ ಪದಗಳನ್ನು ಜೋಡಿಸೋಕ್ಕೆ ಹೇಳಿದ್ದಾರೆ ಇಲ್ಲಿ, 4th ಆಪ್ಷನ್ ಸರಿಯಾಗುತ್ತೆ, ACBD. 55ನೇದು ಕನ್ನಡದ ಕಣ್ವ ಯಾರು ಅಂತ ಕೇಳಿದ್ದಾರೆ, ಇಟ್ ಈಸ್ BM ಶ್ರೀಕಂಠಯ್ಯ, 2ನೇ ಆಪ್ಷನ್ ಸರಿಯಾಗುತ್ತೆ. 56ನೇದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿರುವ ಕವಿ ಯಾರು ಅಂತಂದರೆ ವಿಮಲೋದಯ, ಓಕೆ 1st ಆಪ್ಷನ್ ಕರೆಕ್ಟ್ ಆಗುತ್ತೆ. 57ನೇದು 71ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತಂದರೆ ಕಮಲಾ ಹಂಪನ ಅವರು, 3rd ಆಪ್ಷನ್ ಸರಿಯಾಗುತ್ತೆ. 58ನೇದು ಕಸುಬು, ಅಫೀಮು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಅರಬ್ಬಿ ಭಾಷೆಯಿಂದ, 1ನೇ ಆಪ್ಷನ್ ಸರಿಯಾಗುತ್ತೆ. 59ನೇದು ಕೃತಿ ಹಾಗೂ ಕೃತಿಕಾರರನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಬಂದು 2 ಆಪ್ಷನ್ 1, 4, 2, 3, 3, 1, 4, 2 ಸರಿಯಾದ ಮ್ಯಾಚಿಂಗ್ ಆಗುತ್ತೆ. 60ನೇ ಕ್ವಶನ್, ಕ್ಷಿತಿಪ ಪದದ ಅರ್ಥ ಏನಂತಂದರೆ ಅರಸ ಅಂತ ಅರ್ಥ, 4ನೇದು ಸರಿಯಾಗುತ್ತೆ. 61ನೇದು ನದಿಯು ಜುಳು ಜುಳು ಹರಿಯುತ್ತದೆ, ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಅವ್ಯಯ ಯಾವುದಂದರೆ ಅನುಕರಣ ಅವ್ಯಯ, 2ನೇದು ಸರಿಯಾಗುತ್ತೆ. 62ನೇದು ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡದ ಅಕ್ಷರಗಳು ಎಷ್ಟಿದ್ದಾವೆ ಅಂತಂದರೆ 3rd ಆಪ್ಷನ್ 47 ಇದ್ದಾವೆ. 63ನೇದು ಮಗುವಿನ ಇದು ಯಾವ ಸಂಧಿಗೆ ಉದಾಹರಣೆ ಅಂದರೆ ಆಗಮ ಸಂಧಿ, 3rd ಆಪ್ಷನ್ ಸರಿಯಾಗುತ್ತೆ. 64ನೇದು ಕಂಗು ಪದದ ಅರ್ಥ ಅಂತಂದರೆ ಅಡಿಕೆ ಅಂತ ಅರ್ಥ, 1ನೇದು ಆಪ್ಷನ್ ಸರಿಯಾಗುತ್ತೆ. 65ನೇದು ಮಾಡಿದುಣ್ಣೋ ಮಹಾರಾಯ ಕಾದಂಬರಿಯ ಕರ್ತೃ ಯಾರು ಬರೆದಿದ್ದಾರೆ ಅಂತಂದರೆ MS ಪುಟ್ಟಣ್ಣ, 2nd ಆಪ್ಷನ್ ಕರೆಕ್ಟ್ ಆಗುತ್ತೆ. ಇವಾಗ ಇಂಗ್ಲೀಷ್ ಸೆಕ್ಷನಲ್ಲಿ ನೋಡೋಣ. ಇಂಗ್ಲೀಷಲ್ಲಿ 66ಇಂದ 67 ಕ್ವಶನ್ವರೆಗೂ ಏನು ಮಾಡಬೇಕಂತಂದರೆ ಆಡ್ ಒನ್ ಔಟ್ ಅಥವಾ ಡಸ್ ನಾಟ್ ಬಿಲಾಂಗ್ ಟು ಗ್ರೂಪ್, ಆಡ್ ಒನ್ ಔಟ್ ಇರುವಂಥ ಪದನ ನೀವು ಸೆಲೆಕ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ. 66ನೇದು ಮರೈನರ್, ಸೇಲರ್, ಸೀಮನ್ ಇವೆಲ್ಲ ಬಂದು ಸಮುದ್ರದಲ್ಲಿ ಬೇರೆ ಬೇರೆ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಪ್ರೊಫೆಷನ್ ಬಗ್ಗೆ. ಆರ್ಚರ್ ಬಂದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸಿ, ಸೊ ಆರ್ಚರ್ ನೀವು ಸೆಲೆಕ್ಟ್ ಮಾಡ್ಬೋದು. 67ನೇದು ಎಕ್ಸೈಟೆಡ್, ಡಿಜೆಕ್ಟೆಡ್, ಡೌನ್ ಕಾಸ್ಟ್, ಡಿಪ್ರೆಸ್ಡ್ ಅಂದರೆ ಈ 3 ಡಿ ಇಂದ ಶುರುವಾಗಂಥ ಪದಗಳೆಲ್ಲ ನೆಗೆಟಿವಿಟಿ ಅಥವಾ ನೆಗೆಟಿವ್ ಇನ್ ದ ಸೆನ್ಸ್ ಪೆಸಿಮಿಸ್ಟಿಕ್ ಫೀಲಿಂಗ್ಸ್ನ
ತೋರಿಸ್ತಾ ಇದೆ. ಎಕ್ಸೈಟೆಡ್ ಓನ್ಲಿ ಪಾಸಿಟಿವ್ ಫೀಲಿಂಗ್ ತೋರಿಸ್ತಾ ಇದೆ. ಅದಕ್ಕೆ ನಾವಿಲ್ಲಿ ಅಪೋಸಿಟ್ ನಾಟ್ ಬಿಲಾಂಗ್ ಟು ಗ್ರೂಪ್ ಅಂದಿರೋದ್ರಿಂದ ಫಸ್ಟ್ ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 68ರಿಂದ 70 ಅಲ್ಲಿವರೆಗೂ ಇರುವಂಥ ಕ್ವಶನ್ಸ್ಗೆ ನೀವು ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂಥದ್ದನ್ನು ಸರಿಯಾದ ಇದನ್ನು ಚೂಸ್ ಮಾಡಬೇಕು. 68ನೇದಕ್ಕೆ ಗ್ಯಾರಂಟಿ ಸ್ಪೆಲ್ಲಿಂಗ್ ಥರ್ಡ್ ಆಪ್ಷನಲ್ಲಿ ಸರಿಯಾಗಿದೆ. 69ನೇದಲ್ಲಿ ಇನ್ಸೆಸೆಂಟ್ ಬಂದು 4ನೇದ್ರಲ್ಲಿ ಸರಿಯಾಗಿದೆ. 70ನೇದು ಇಮಿಡಿಯೇಟ್ಲಿ ಬಂದು ಫಸ್ಟ್ ಆಪ್ಷನಲ್ಲಿ ಸರಿಯಾಗಿದೆ. ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ 71ರಿಂದ 74ನೇವರೆಗೂ ಇರೋ ಕ್ವಶನ್ಗೆ ಸಿನೋನಿಮ್ ಅಥವಾ ಸಮಾನಾರ್ಥಕ ಪದಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂಡರ್ಲೈನ್ಡ್ ವರ್ಲ್ಡ್ಗೆ. ಸೊ ಇಲ್ಲಿ 71ನೇದು ಏನು ಹೇಳಿದೆ, ಇಟ್ ವಾಸ್ ಅನ್ ಎಮೋಷ್ನಲ್ ಫೇರ್ವೆಲ್. ನಾವು ಈ ವರ್ಡ್ ತುಂಬ ಕೇಳಿರ್ತೀವಿ ಕಾಲೇಜಸಲ್ಲಿ, ಫೇರ್ವೆಲ್ ಅಂತೆಲ್ಲ ಇದು ಮಾಡ್ತಿರ್ತೀವಲ್ಲ. ಇಟ್ ಈಸ್ ಅ ಸೇಯಿಂಗ್ ಗುಡ್ ಬೈ. ಓಕೆ, ಥರ್ಡ್ ಆಪ್ಷನ್. 72ನೇದು ಪ್ರಾಜೆಕ್ಟ್ ವಾಸ್ ಸೆಟ್ ಅಪ್ ಅಂಡರ್ ದ ಏಜಸ್ ಆಫ್ ದ ಯೂನಿವರ್ಸಿಟಿ. ನಾವು ಎಷ್ಟೊಂದು ಇಂಟರ್ನ್ಯಾಷನಲ್ ನ್ಯೂಸಲ್ಲಂತೂ ತುಂಬ ಓದ್ತೀವಿ, ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಅಂಡರ್ ಏಜಸ್ ಆಫ್ ವರ್ಲ್ಡ್ ಬ್ಯಾಂಕ್, ಏಜಸ್ ಆಫ್ IMF ಅಂತೆಲ್ಲ. ಸೊ ಏಜಸ್ ಅಂದರೆ ಸಪೋರ್ಟ್ ಅಂತ ಅರ್ಥ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 73ನೇದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಒನ್ ಸೆಲ್ಫ್ ಎಮಿಯೇಬಲ್ ಟು ಆಲ್ ಫ್ರೆಂಡ್ಸ್ ಅಂತಂದರೆ ಪ್ಲೆಸೆಂಟ್, ಎಲ್ಲರಿಗೂ ಒಳ್ಳೆಯವರಾಗೋಕ್ಕಾಗಲ್ಲ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಆ ಥರ. ಎಮಿಯೇಬಲ್ ಈಸ್ ಪ್ಲೆಸೆಂಟ್. 74ನೇದು ದ ವಾಟರ್ ವಾಸ್ ಓನ್ಲಿ ಟೇಪಿಡ್. ಟೇಪಿಡ್ ಅಂದರೆ ಲ್ಯೂಕ್ವಾಮ್ ಇತ್ತು ಅಥವಾ ಉಗುರು ಬೆಚ್ಚಗಿತ್ತು ಅನ್ನೋಕ್ಕೆ ಟೇಪಿಡ್ ಅಂತೀವಿ. ನೆಕ್ಸ್ಟು 75ರಿಂದ 77 ಕ್ವಶನ್ಸ್ಗೆ ಇಡಿಯಮ್ ಅಥವಾ ಫ್ರೇಸ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂಡರ್ಲೈನ್ ಮಾಡಿರೋದಕ್ಕೆ. 75ನೇದು ಐ ಆಮ್ ಗೆಟಿಂಗ್ ಅ ಬಿಟ್ ಟಯರ್ಡ್ ಟುಡೇ, ಶಾಲ್ ವಿ ಕಾಲ್ ಇಟ್ ಅ ಡೇ. ಅಂದರೆ ನನಗೆ ಸುಸ್ತಾಗ್ತಾ ಇದೆ, ವರ್ಕ್ನ ನಾಳೆ ಕಂಟಿನ್ಯೂ ಮಾಡೋಣ ಅಥವಾ ವರ್ಕ್ನ ಸ್ಟಾಪ್ ಮಾಡೋಣ ಅನ್ನೋದಕ್ಕೆ ಕಾಲ್ ಇಟ್ ಅ ಡೇ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 76ನೇದು ವಿ ಆರ್ ಗೋಯಿಂಗ್ ಟು ಗಿವ್ ದ ಅದರ್ ಕ್ಯಾಂಡಿಡೇಟ್ಸ್ ಅ ರನ್ ಫಾರ್ ಹರ್ ಮನಿ ಅಂತಂದರೆ ನಾಟ್ ಅಲೋವಿಂಗ್ ಸಮ್ಮನ್ ಟು ವಿನ್ ಈಸಿಲಿ, ಟಫ್ ಕಾಂಪಿಟೇಷನ್ ಕೊಡೋದು ಅಂತ ಅರ್ಥ. ಥರ್ಡ್ ಆಪ್ಷನ್. 77ನೇದು ಟೂ ಗ್ರೂಪ್ಸ್ ವರ್ಕ್ಡ್ ಇನ್ ಟ್ಯಾಂಡಮ್ ಅಂತಂದರೆ ವರ್ಕ್ ಟುಗೆದರ್, ಜೊತೆಗೆ ಕೋಆರ್ಡಿನೇಟೆಡ್ ವೆಲ್ ವರ್ಕ್ ಮಾಡಿದ್ರು ಅಂತ ಹೇಳೋಕ್ಕೆ. ಮತ್ತು 78ರಿಂದ 81ಕ್ಕೆ ಪ್ಯಾಸೇಜ್ ಬೇಸಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಪ್ಯಾಸೇಜ್ನ ಓದ್ಕೊಳ್ಳಿ. ಓದ್ಬಿಟ್ಟು 78ನೇ ಕ್ವಶನ್ ನೋಡೋದಾದರೆ ವಾಟ್ ಟೈಪ್ ಆಫ್ ವರ್ಕ್ ಇಸ್ ಕಾಮನ್ಲಿ ಕನ್ಸಿಡರ್ಡ್ ಡಿಗ್ನಿಫೈಡ್ ಅಂತಂದರೆ ಸೆಕೆಂಡ್ ಆಪ್ಷನ್ ಮೆಂಟಲ್ ವರ್ಕ್. 79ನೇದು ಲುಕ್ ಡೌನ್ ಅಪಾನ್ ಮೀನ್ಸ್ ಅಂತಂದರೆ ಟ್ರೀಟ್ ವಿತ್ ಕಂಟೆಂಪ್ಟ್ ಅಂತ. ಅದರ ಅರ್ಥ ಏನು, ಒಬ್ಬರು ನಮ್ಮ ಸಮನಾಗಿಲ್ಲ ಅಂತ ಅವ್ರ ಕೀಳು ಭಾವನೆಯಿಂದ ನೋಡ್ತೀವಲ್ಲ, ಅದಕ್ಕೆ ಲುಕ್ ಡೌನ್ ಅಪಾನ್ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 80ನೇದು ಮ್ಯಾನ್ಯುವಲ್ ಮೀನ್ಸ್. ಮ್ಯಾನ್ಯುವಲ್ ವರ್ಕ್ ಅಂದರೆ ಏನು, ಈ ಕೈ ಯೂಸ್ ಮಾಡಿ ಮಾಡೋ ವರ್ಕ್ ಇರುತ್ತಲ್ವಾ, ಹೊತ್ತಾಕೋದು ಆ ಥರದ್ದೆಲ್ಲ, ಅದಕ್ಕೆ ಮ್ಯಾನ್ಯುವಲ್ ವರ್ಕ್ ಅಂತ ಕರಿತೀವಿ. ಡನ್ ವಿತ್ ದ ಹ್ಯಾಂಡ್ಸ್. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 81ನೇದಕ್ಕೆ ದ ಎಕ್ಸ್ಪ್ರೆಷನ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಅಡ್ಮೈರ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಅಂತಂದರೆ ಲುಕ್ಡ್ ಅಪ್ ಟು. ಸೊ ಇಲ್ಲಿ ಲುಕ್ ಡೌನ್ ಟು ಲುಕ್ಡ್ ಅಪ್, ಲುಕ್ ಡೌನ್ ಅಪಾನ್ ಲುಕ್ಡ್ ಅಪ್ ಟು, ಇವೆರಡು ಅಪೋಸಿಟ್. ಲುಕ್ಡ್ ಅಪ್ ಟು ಅಂತಂದರೆ ರೆಸ್ಪೆಕ್ಟೆಡ್ ಅಡ್ಮೈರ್ಡ್ ಅಂತ ಅರ್ಥ. ಮತ್ತು ಸೆಕೆಂಡ್ ಪ್ಯಾಸೇಜ್ ಕೊಟ್ಟಿದ್ದಾರೆ 82, 83ಕ್ಕೆ ನೀವು ಇದರ ಬೇಸಿಸ್ ಮೇಲೆ ಆನ್ಸರ್ ಮಾಡಬೇಕು. ಶಾರ್ಟ್ ಪ್ಯಾಸೇಜ್ ಇದೆ. 82ನೇದು ವೈ ಇಸ್ ಸೆಕ್ಯೂರ್ ಆ್ಯಂಡ್ ಸ್ಟೇಬಲ್ ಕಂಟ್ಯಾಮಿನೆಂಟ್ ನೆಸೆಸರಿ ಫಾರ್ ಹೈ ಲೆವೆಲ್ ರೇಡಿಯೇಟಿವ್ ವೇಸ್ಟ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಟು ಪ್ರಿವೆಂಟ್ ಕಂಟ್ಯಾಮಿನೇಷನ್ ಆ್ಯಂಡ್ ಪ್ರೊಟೆಕ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 83ನೇದು ವಾಟ್ ಆರ್ ದ ಪೊಟೆನ್ಷಿಯಲ್ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಕಾಸ್ಡ್ ಬೈ ರೇಡಿಯೇಟಿವ್ ಕಂಟ್ಯಾಮಿನೇಷನ್ ಅಂತ ಕೇಳಿದರೆ, ರೇಡಿಯಾಕ್ಟಿವ್ ಕಂಟ್ಯಾಮಿನೇಷನ್ ಕೇಳಿದರೆ ಕ್ಯಾನ್ಸರ್ ಮತ್ತು ಜೆನೆಟಿಕ್ ಮ್ಯೂಟೇಷನ್ ಅನ್ನೋದನ್ನು ಓಪನ್ ಆಗಿ ಎಕ್ಸ್ಪ್ಲಿಸಿಟ್ಲಿ ಕೊಟ್ಟಿದ್ದಾರೆ. ಇವೆಲ್ಲನೂ ಕಾಸ್ ಆಗೋಕ್ಕೆ ಇದಾಗುತ್ತೆ, ಬಟ್ ಪ್ಯಾಸೇಜ್ ಬೇಸ್ ಮೇಲೆ ನಾವು ಆನ್ಸರ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 84ನೇ ಕ್ವಶನ್ಗೆ ಸರಿಯಾದ ಪ್ರಿಪೋಸಿಷನ್ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಎವ್ರಿ ಚೈಲ್ಡ್ ಡಿಪೆಂಡ್ಸ್ ಡ್ಯಾಶ್ ಹಿಸ್ ಪೇರೆಂಟ್ಸ್ ಫಾರ್ ಸರ್ವೈವಲ್. ಆನ್ ಅಂತ ಕೊಟ್ಟಿದ್ರೆ ಅದು ಕೂಡ ಸರಿಯಾಗ್ತಿತ್ತು, ಆನ್ ಹಿಸ್ ಪೇರೆಂಟ್ಸ್ ಅಂತ, ಅಥವಾ ಅಪಾನ್ ಹಿಸ್ ಪೇರೆಂಟ್ಸ್ ಇಸ್ ಆಲ್ಸೋ ಕರೆಕ್ಟ್ ಆಪ್ಷನ್. ಇಯರ್ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 85, 86 ಕ್ವಶನ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋಂಥ ಎಕ್ಸ್ಪ್ಲನೇಷನ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 85ನೇದು ಪಬ್ಲಿಷ್ಡ್ ಆಫ್ಟರ್ ಸಮ್ವನ್ಸ್ ಡೆತ್, ಪೋಸ್ಟ್ಮಸ್ ಅಂತ ಕರಿತೀವಿ. ನೀವು ಕೇಳಿರ್ಬೋದು, ಇವಾಗ ಭಾರತ ರತ್ನ ಅವರು ತೀರ್ಕೊಂಡ್ಮೇಲೆ ಕೊಟ್ಟರು ಅನ್ನೋಕ್ಕೆ ಪೋಸ್ಟ್ಮಸ್ಲಿ ಅವಾರ್ಡೆಡ್ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಪೋಸ್ಟ್ಮಸ್ ಇಸ್ ಆಫ್ಟರ್ ಪಬ್ಲಿಷಿಂಗ್ ಆಫ್ಟರ್ ಸಮ್ವನ್ಸ್ ಡೆತ್ ಅಂತ. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 86ನೇದು ಸ್ಪೀಚ್ ಟು ಒನ್ ಸೆಲ್ಫ್ ಅಥವಾ ಅಲೋನ್, ಇದಕ್ಕೆ ಸೋಲಿ ಲಾಕಿ ಅಂತ ಕರಿತೀವಿ. 4ನೇ ಆಪ್ಷನ್. ಸೋಲಿ ಅಂದರೆ ಸಿಂಗಲ್ ಅಂತ, ಲಾಕ್ ಸಿ ಇದು ರೂಟ್ ವರ್ಡ್ ಅಂತ ಕರಿತೀವಿ. LOQ ಅಂತ ಯಾವುದೇ ಶಬ್ದದಲ್ಲಿ ನಿಮಗೆ ಈ ವರ್ಡ್ ಕಾಣಿಸಿದರೆ ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ದು ಟಾಕ್ ಅಥವಾ ಸ್ಪೀಚ್ ಅಂತ ಅರ್ಥ, ಮಾತಿನ ರಿಲೇಟೆಡ್ ಅಂತ ಅರ್ಥ. ಸೊ ಇಲ್ಲಿ ಸಾಲಿ ಲೋಕಿ ಅಂದರೆ ಒಬ್ಬರೊಬ್ಬರೇ ಮಾತಾಡೋದಕ್ಕೆ ಸೋಲಿ ಲೋಕಿ ಅಂತೀವಿ. ನೆಕ್ಸ್ಟ್ 87ರಿಂದ 90ನೇ ಕ್ವಶನ್ವರೆಗೂ ಎರರ್ ಕರೆಕ್ಷನ್, ಎರರ್ ಇರುವಂಥ ಪಾರ್ಟ್ನ ನೀವು ಟಿಕ್ ಮಾಡಬೇಕಾಗತ್ತೆ.
87ನೇದು ದ ಫರ್ನಿಚರ್ ಇನ್ ದ ರೂಮ್ ಆರ್ ಮೇಡ್ ಆಫ್ ಇಂಪೋರ್ಟೆಡ್ ವುಡ್. ಇದರಲ್ಲಿ ಎರರ್ ಎಲ್ಲಿದೆ ಅಂತಂದರೆ ಆರ್ ಮೇಡ್ ಆಫ್ ಅಂತ. ಫರ್ನಿಚರ್ ಇಸ್ ಅ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ, ಅದಕ್ಕೆ ನಾವು ಈಸ್ ಯೂಸ್ ಮಾಡಬೇಕು. ಫರ್ನಿಚರ್ ಇನ್ ದ ರೂಮ್ ಈಸ್ ಮೇಡ್ ಆಫ್ ಅಂತ. ಸೊ ಇಲ್ಲಿ ಎರರ್ ಇದೆ. 88ನೇದು ನೋ ಪ್ರೈಸ್ ಆರ್ ಮೆಡಲ್ ವೇರ್ ಗಿವನ್ ಟು ದ ಬಾಯ್ ಅಂತ ಇದೆ. ಸೊ ಇಲ್ಲಿ ಎರರ್ ಬಂದು ಅಗೇನ್ ವೇರ್ ಅಲ್ಲಿ ಎರರ್ ಇದೆ, ಯಾಕಂದರೆ ಪ್ರೈಸ್ ಆ್ಯಂಡ್ ಮೆಡಲ್ನ ನಾವು ಸಿಂಗಲ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ, ಸಿಂಗ್ಯುಲರ್ ಯೂಸ್ ಮಾಡಬೇಕಿಲ್ಲಿ, ವಾಸ್ ಗಿವನ್ ಟು ಆಗಬೇಕಿತ್ತು. ಸೊ ಎರರ್ ಈಸ್ ಇನ್ ದ ಸೆಕೆಂಡ್ ಪಾರ್ಟ್. 89ನೇದು ಐದರ್ ಯು ಆರ್ ರವಿ ಹ್ಯಾವ್ ಟು ಟೇಕ್ ದ ಲೀಡ್ ಅಂತ ಇದೆ. ಸೊ ಇಲ್ಲಿ ಐದರ್ ಆರ್ ಅಂತ ಬಂದಾಗ ಇಟ್ ಶುಡ್ ಆಲ್ವೇಸ್ ಫಾಲೋ ವಿತ್ ಸಿಂಗ್ಯುಲರ್ ಇದರಿಂದ ಫಾಲೋ ಆಗಬೇಕು. ಇಲ್ಲಿ ಹ್ಯಾಸ್ ಬರಬೇಕಿತ್ತು, ನಾಟ್ ಹ್ಯಾವ್. ಸೊ ಸೆಕೆಂಡ್ ಪಾರ್ಟಲ್ಲೇ ಎರರ್ ಇದೆ. 90ನೇದು ವಿ ಮಸ್ಟ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಇದರಲ್ಲಿ ಯಾವುದೇ ಎರರ್ ಕಂಡು ಬಂದಿಲ್ಲ, ಸೊ ನೋ ಎರರ್, ಯು ಕ್ಯಾನ್ ಟಿಕ್ ಹಿಯರ್. 91ರಿಂದ 93ನೇ ಕ್ವಶನ್ವರೆಗೂ ಅಗೇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಸೊ 91ನೇದು ನೋಡೋದಾದರೆ ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಓಕೆ, ಪಾಲಿಗ್ಲಾಟ್ಗೆ ನಾವೇನಂತೀವಿ, ದ ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. 92ನೇದು ದ ಆ್ಯನಿಮಲ್ಸ್ ಆಫ್ ಅ ಪರ್ಟಿಕ್ಯುಲರ್ ರೀಜನ್, ಅದಕ್ಕೆ ನಾವು ಫೌನಾ ಅಂತ ಕರಿತೀವಿ. ಪ್ಲ್ಯಾಂಟ್ಸ್ ಅಂತ ಕೇಳಿದರೆ ಫ್ಲೋರಾ ಆಗ್ತಿತ್ತು, ಆ್ಯನಿಮಲ್ಸ್ ಅಂತ ಕೇಳೋದ್ರಿಂದ ಫೌನಾ ಆಗುತ್ತೆ. 93ನೇದು ರೂಲ್ಸ್ ಆಫ್ ಬಿಹೇವಿಯರ್ ಆಟ್ ಅಫಿಷಿಯಲ್ ಸೆರೆಮನೀಸ್, ಇದಕ್ಕೆ ನಾವು ಪ್ರೋಟೋಕಾಲ್ ಅಂತೀವಿ. ನೀವು ನೋಡಿರ್ಬೋದು, ಸೊ ಪ್ರೈಮ್ ಮಿನಿಸ್ಟರ್ ಈಸ್ ಫಾಲೋಯಿಂಗ್ ದ ಪ್ರೋಟೋಕಾಲ್ ಅಂತ ಎಲ್ಲ. ಪ್ರೋಟೋಕಾಲ್ ಇಸ್ ಅಫಿಷಿಯಲ್ ಸೆರೆಮನಿಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ನಾವು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ. 94, 95 ಅಗೇನ್ ಶಾರ್ಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದರ ಬೇಸಿಸ್ ಮೇಲೆ ಆನ್ಸರ್ ಮಾಡಬೇಕಾಗುತ್ತೆ. 94ನೇದು ವಿಚ್ ಇಸ್ ಅ ಪ್ರೈಮರಿ ಕಾಸ್ ಆಫ್ ಅನ್ಯೂಶುವಲಿ ಹೈ ರೈನ್ಫಾಲ್ ಲೀಡಿಂಗ್ ಟು ಫ್ಲಡಿಂಗ್ ಅಂತ ಕೇಳಿದರೆ ಬೇಸ್ಡ್ ಆನ್ ದ ಪ್ಯಾಸೇಜ್ ಇಟ್ ಇಸ್ ಕ್ಲೈಮೇಟ್ ಚೇಂಜ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 95ನೇದು ವಾಟ್ ಡಸ್ ದ ಪ್ಯಾಸೇಜ್ ಇಂಪ್ಲೈ ಈಸ್ ನೆಸೆಸರಿ ಟು ಪ್ರಿವೆಂಟ್ ಫ್ಯೂಚರ್ ಡಿಸಾಸ್ಟರ್ ಅಂದರೆ ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸಸ್. ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಇಲ್ಲಿ 96, 97 ಕ್ವಶನ್ಗೆ ಆ್ಯಂಟನಿಮ್ಸ್ ಅಥವಾ ವಿರುದ್ಧ ಪದಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 96ನೇದು ಹಿ ಆಫನ್ ವಿಸಿಟ್ಸ್ ದ ಲೈಬ್ರರಿ. ಆಫನ್ ಅಂದರೆ ವೆರಿ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾರೆ ಅಂತ. ಸೆಲ್ಡಮ್ ಇಸ್ ದ ಅಪೋಸಿಟ್, ಅಂದರೆ ರೇರ್ಲಿ ಅಂತ ಅರ್ಥ, ಯಾವಾಗಾದರೂ ಒಮ್ಮೆ ಹೋಗ್ತಾರೆ ಅಂತ. ಸೊ ಅಪೋಸಿಟ್ ಕೇಳಿರೋದ್ರಿಂದ ಸೆಲ್ಡಮ್ ಇಸ್ ದ ಕರೆಕ್ಟ್ ಆನ್ಸರ್. 97ನೇದು ನಥಿಂಗ್ ಕುಡ್ ಎಸ್ಟಿಂಗ್ವಿಷ್ ಹಿಸ್ ಲವ್ ಫಾರ್ ಹರ್. ಓಕೆ, ಎಸ್ಟಿಂಗ್ವಿಷ್ ಅಂತಂದರೆ ಕಮ್ಮಿ ಮಾಡೋದು ಅಂತ ಅರ್ಥ, ಇಲ್ಲಿ ಜಾಸ್ತಿ ಆಗಬೇಕಲ್ವ, ಅದಕ್ಕೆ ಕಿಂಡಲ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ 98 to 100 ಕ್ವಶನ್ಗೆ ಏನು ಮಾಡಬೇಕಂತಂದರೆ ರೈಟ್ ಪ್ರಿಫಿಕ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. 98 ಒಂದು ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಆರ್ ಡ್ಯಾಶ್ ಸೆಪರೇಬಲಿ ಲಿಂಕ್ಡ್, ಇನ್ಸೆಪರೇಬಲಿ ಲಿಂಕ್ಡ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 99ನೇದಕ್ಕೆ ಹಿಸ್ ಸ್ಟ್ರೆಸ್ಫುಲ್ ಜಾಬ್ ಮೇಡ್ ಹಿಮ್ ಟು ಗೋ ಮ್ಯಾಚೂರ್ಲಿ ಗ್ರೇ. ಸೊ ಡ್ಯಾಶ್ ಏನಂದರೆ ಪ್ರೀ ಮೆಚೂರ್ಲಿ, ಅಂದರೆ ಬೇಗ ಕೊಟ್ಟಿರೋ ಟೈಮ್ಗಿಂತ ಮುಂಚೆ ಅನ್ನೋಕ್ಕೆ ನಾವು ಪ್ರೀ ಮೆಚೂರ್ಲಿ ಅಂತೀವಿ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. 100 ಕ್ವಶನ್ ದ ರಿಮೋಟ್ ವಿಲೇಜ್ ಈಸ್ ಡ್ಯಾಶ್ ಆಕ್ಸೆಸಿಬಲ್ ಡ್ಯೂರಿಂಗ್ ರೇನಿ ಸೀಸನ್ ಅಂತ ಇದೆ, ಇಟ್ ಈಸ್ ಇನ್ಆಕ್ಸೆಸಿಬಲ್. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ, ರೈಟ್. ಸೊ ದಿಸ್ ವಾಸ್ ದ ಡಿಸ್ಕಷನ್ ಅಬೌಟ್ ಪೇಪರ್ 2 ಆಲ್ಸೋ. ಇಲ್ಲಿ ಪೇಪರ್ 1, ಪೇಪರ್ 2 ಎರಡೂ ನಾನು ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.